ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ನಿಮಗೆ ಡಿಪ್ಲೊಮಾ CET-ನಲ್ಲಿ ಎರಡು ಚಾಪ್ಟರ್ ಉಳ್ಕೊಂಡಿದೆ. ಒಂದು ಡೆಫಿನೆಟ್ ಇಂಟಿಗ್ರಲ್ಸ್ ಮತ್ತು ಅಪ್ಲಿಕೇಶನ್ಸ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಡೆಫಿನೆಟ್ ಇಂಟಿಗ್ರಲ್ಸ್ ಮತ್ತು ಡಿಫರೆನ್ಷಿಯಲ್ ಈಕ್ವೇಷನ್ ಎರಡು ಉಳ್ಕೊಂಡಿದೆ. ನೋಡಿ, ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ನಿಮಗೆ ಎಕ್ಸಾಮ್ಗೆ 2 ಕ್ವಶನ್ಸ್ ಬರ್ತವೆ. 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಈಸಿ ಇರ್ತವೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಟ್ರಿಕ್ಕಿ ಆಗಿರ್ತವೆ. ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಎಕ್ಸಾಮ್ ಕ್ವಶನ್ಗಳೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮ್ಯಾಥ್ಸ್ ಈಸಿನೇ ಇರ್ತವೆ, ಬಟ್ ಏನಾದರೂ ಸ್ವಲ್ಪ ಟ್ರಿಕ್ ಉಪಯೋಗಿಸಿರ್ತಾನೆ. ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಮಾಡೋಕ್ಕಾಗೋದು. ನೋಡಿ, ಡೆಫಿನೆಟ್ ಇಂಟಿಗ್ರಲ್ಸ್ ಅಂತಂದರೆ ನಿಮಗೆ ಈ ಥರ ಕೊಡ್ತಾರೆ. ಎವ್ಯಾಲ್ಯೂಯೇಟ್ 0 to 1 x² dx. ನೋಡಿ, ಈ ಥರ ನಂಬರ್ಗಳಿದ್ರೆ ಅದಕ್ಕೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಕರೀತಾರೆ. ಆಯಿತಾ? ನೋಡಿ, ಇವಾಗ ಇದರದ್ದು ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದರೆ ಫಸ್ಟ್ ಇಂಟಿಗ್ರೇಟ್ ಮಾಡಬೇಕು. ಈಗ x² ಇಂಟಿಗ್ರೇಟ್ ಮಾಡಿದ್ರೆ ಏನಪ್ಪ ಬರುತ್ತೆ ನೋಡಿ, ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇಂಟಿಗ್ರೇಷನ್ ಮಾಡುವಾಗೆಲ್ಲ ಇಂಟಿಗ್ರೇಷನಲ್ಲಿ ಫಸ್ಟ್ ಫಾರ್ಮುಲಾ ಬಂದು x⁴n dx ಇದ್ರೆ x⁴n+1/n+1 ಪ್ಲಸ್ ಸಿ ಅಲ್ವಾ? ಪ್ಲಸ್ ಸಿ ಯಾವುದಕ್ಕೆ ಬರುತ್ತೆ ಅಂದರೆ ಇಲ್ಲಿ ಏನೂ ಇಲ್ಲ ಅಂತಂದರೆ, ನಂಬರ್ ಇಲ್ಲ ಅಂದರೆ ಬರುತ್ತೆ. ಈ ಥರ ನಂಬರ್ ಇದ್ರೆ ಸಿ ಬರಲ್ಲ, ಒಂದು ವ್ಯಾಲ್ಯೂ ಬರುತ್ತೆ. ಈಗ ಆ ಫಾರ್ಮುಲಾ ಯೂಸ್ ಮಾಡಿದ್ರೆ ನೋಡಿ ಏನಾಗುತ್ತೆ. ಇದು x⁴2+1/2+1 ಲಿಮಿಟ್ 0 to 1. ಈಗ ಇದು x³ ಲಿಮಿಟ್ 0 to 3. ನೋಡಿ, ಇದಾದ್ಮೇಲೆ ಏನಪ್ಪ ಮಾಡ್ಬೇಕಂದ್ರೆ ನೋಡಿ, ಇಂಟಿಗ್ರೇಷನ್ ಈ ತರ ಕೊಟ್ಟಾಗ ಫಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡ್ಕೋಬೇಕು. ಆಮೇಲೆ ನಂಬರ್ ಬರೆಯುವಾಗ ಇಂಟಿಗ್ರೇಷನ್ ಮಾಡಾದ್ಮೇಲೆ ಈ ತರ ಸಿಂಬಲ್ ಹಾಕಕ್ಕಾಗಲ್ಲ ನಾವು. ಯಾಕಂದ್ರೆ ಈ ತರ ಸಿಂಬಲ್ ಹಾಕೋದು ಎಲ್ಲಿ ತನಕ ಅಂತಂದ್ರೆ ಇಂಟಿಗ್ರೇಷನ್ ಇನ್ನೂ ಮಾಡಿಲ್ಲ ಅಂದ್ರೆ ಈ ತರ ಸಿಂಬಲ್ ಹಾಕಬಹುದು. ಈಗ ಈ ತರ ಸಿಂಬಲ್ ಇಲ್ಲಿ ಹಾಕಂಗಿಲ್ಲ, ಯಾಕಂದ್ರೆ ಇಲ್ಲಿ ಇಂಟಿಗ್ರೇಟ್ ಮಾಡಿದೀವಿ. ಅದಕ್ಕೆ ಈ ನಂಬರ್ಸ್ ನ ಈ ಕಡೆ ಸೈಡ್ ಅಲ್ಲಿ ಬರೀಬೇಕು. ಹಿಂಗೆ ಇದಕ್ಕೆ ಲೋವರ್ ಲಿಮಿಟ್ ಅಂತಾರೆ, ಇದಕ್ಕೆ ಅಪ್ಪರ್ ಲಿಮಿಟ್ ಅಂತ ಕರೀತಾರೆ. ನೋಡಿ, ಇದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಫಸ್ಟ್ ಎಕ್ಸ್ ಜಾಗಕ್ಕೆ ಮಾತ್ರ. ಇಲ್ಲ ಇನ್ನೂ ಈಸಿ ಆಗ್ಬೇಕಂದ್ರೆ ಇದನ್ನ ಏನ್ ಮಾಡ್ಬೋದು, ಈ 3ನ ಆಚೆ ತೆಗಿಬೋದು. ಬರೀ ನಂಬರ್ ಇದ್ರೆ ಬೇಕಾದ್ರೆ ಆಚೆ ತಗೋಬಹುದು, ಈಸಿ ಆಯ್ತದೆ. ನೋಡಿ, 3ನ ಆಚೆ ತಗೊಂಡು ಬೇಕಾದ್ರೆ ಮಾಡ್ಬೋದು, ಇಲ್ಲ ಹಂಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆಯ್ತಾ? ನಾನು ಹಂಗೆ ಮಾಡ್ತೀನಿ, ನೀವು 3ನ ಆಚೆ ತಗೊಂಡು ಮಾಡಿ. ಆಯ್ತಾ? 0 to 1 ಇರೋ 3 ಆಗ್ತೀನಿ. ನೋಡಿ, ಈಗ ಫಸ್ಟ್ ಈ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡುವಾಗ ಫಸ್ಟ್ ಏನಪ್ಪಾ ಅಂತಂದ್ರೆ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಪ್ಪರ್ ಲಿಮಿಟ್ ಅಂದ್ರೆ ಇದು ಲೋವರ್ ಲಿಮಿಟ್. ಈ ನಂಬರ್ನ ಎಕ್ಸ್ ಇರೋ ಜಾಗಕ್ಕೆ ಹಾಕಬೇಕು. ಎಕ್ಸ್ ಇರೋ ಜಾಗಕ್ಕೆ ಹಾಕೊಂಡ್ರೆ ಏನಾಯ್ತದೆ, 1³ 3. ನೋಡಿ, ಬರೀ ಎಕ್ಸ್ ಜಾಗಕ್ಕೆ ಹಾಕ್ತೀವಿ 1³ 3. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮೈನಸ್ ಹಾಕ್ಬೇಕು. ಮೈನಸ್ ಹಾಕ್ಬಿಟ್ಟು ಎಕ್ಸ್ ಜಾಗಕ್ಕೆ ಏನ್ ಹಾಕ್ಬೇಕು, 0 ಹಾಕ್ಬೇಕು. 0³ 3. ನೋಡಿ, 1³ ಅಂದ್ರೆ 1/3 ಮೈನಸ್ 0³ ಅಂದ್ರೆ 0. 0/3 ಅಂದ್ರೆ 0. 0 by ಎನಿಥಿಂಗ್ is 0. ಮೈನಸ್ 0 ಆಯ್ತದೆ 1/3 ಯೂನಿಟ್ಸ್. ನೋಡಿ, ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲೆಲ್ಲ ಏನಪ್ಪಾ ಅಂತಂದ್ರೆ ಇಂಟಿಗ್ರೇಟ್ ಮಾಡಬೇಕು. ಈ ನಂಬರ್ಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮೈನಸ್ ಹಾಕ್ಬಿಟ್ಟು ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸರಿನಾ? ನೋಡಿ, ಈ ತರ. ಈಗ ಇದು ಒಂದೇ ಒಂದು ಟರ್ಮ್ ಇತ್ತು, ಏನೋ ಈಸಿಯಾಗಿ ಬಂದ್ಬಿಡ್ತು. 2 ಟರ್ಮ್ ಇದ್ರೆ ಏನು, 2 ಟರ್ಮರ ಇರಲಿ, 20 ಟರ್ಮರ ಇರಲಿ, 200 ಟರ್ಮರ ಇರಲಿ, ಇದೇ ಪ್ರೊಸೀಜರ್. ಈಗ ಸಪೋಸ್ ನಿಮಗೆ ಎವ್ಯಾಲ್ಯೂಯೇಟ್ ಇಂಟಿಗ್ರಲ್ 0 to 2 x² ಬೇಡ x+3 dx ಅಂತ ಇತ್ತು ಅನ್ಕೊಳ್ಳಿ. ಈಗ ಎಷ್ಟು ಟರ್ಮ್ ಇದೆ, 2 ಟರ್ಮ್ ಇದೆ. 2 ಇರಲಿ, ಎಷ್ಟಾರ ಇರಲಿ. ಈಗ ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಫಸ್ಟ್ ಇಂಟಿಗ್ರೇಟ್ ಮಾಡಬೇಕು ಅಂತಂದ್ರೆ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಪ್ಪ ಬರುತ್ತೆ ನೋಡಿ, ಈ ತರ ನಂಬರ್ಸ್ಗಳಿದ್ದಾಗ ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಬಿಡಿ. ಈ ತರ ಸುಮ್ಮನೆ ಸ್ಟೆಪ್ಸ್ ಎಲ್ಲ ಬರೀತಾ ಕೂತ್ಕೊಳ್ಳೋದು ಬೇಡ. ಡೈರೆಕ್ಟ್ ಈಗ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಅಂದ್ರೆ x⁴1 ಅಂತ, ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ x²2 ಬರ್ತದೆ. ನೆನ್ಪಿಟ್ಕೊಂಡ್ಬಿಡ್ಬೇಕು, ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ x²2, x² ನ ಇಂಟಿಗ್ರೇಟ್ ಮಾಡಿದ್ರೆ x³ 3, x³ ನ ಇಂಟಿಗ್ರೇಟ್ ಮಾಡಿದ್ರೆ x⁴4/4, x⁴5 ನ ಇಂಟಿಗ್ರೇಟ್ ಮಾಡಿದ್ರೆ x⁴6/6. ಡೈರೆಕ್ಟ್ ಬರೀತಾ ಇರಬೇಕು. ಈಗ ಇದೇನಾಗುತ್ತೆ, x²2 ಪ್ಲಸ್ 3ನ ಇಂಟಿಗ್ರೇಟ್ ಮಾಡಿದ್ರೆ 3x 0 to 2. ನೋಡಿ, 3ನ ಇಂಟಿಗ್ರೇಟ್ ಮಾಡಿದ್ರೆ 3x, 2ನ ಇಂಟಿಗ್ರೇಟ್ ಮಾಡಿದ್ರೆ 2x, 5ನ ಇಂಟಿಗ್ರೇಟ್ ಮಾಡಿದ್ರೆ 5x, m ನ ಇಂಟಿಗ್ರೇಟ್ ಮಾಡಿದ್ರೆ mx ಅಲ್ವಾ. ಕಾನ್ಸ್ಟೆಂಟ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನಿರ್ತದೆ ಅದ್ರ ಜೊತೆಗೆ x ಹಾಕಬೇಕು.
ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೋಡಿ ಎಕ್ಸ್ ಎರಡು ಕಡೆ ಇದೆ, ಅದು ಒಂದೇ ಒಂದು ಟರ್ಮ್ ಗೊತ್ತಾಯ್ತು ನೋಡಿ, ಎರಡು ಟರ್ಮ್ ಎರಡಾರ ಬರಲಿ ಎಷ್ಟಾರ ಬರಲಿ. ಈಗ ಏನಪ್ಪ ಮಾಡ್ಬೇಕಂದ್ರೆ ಎಕ್ಸ್ ಜಾಗಕ್ಕೆ ಫಸ್ಟ್ 2 ಹಾಕ್ಬೇಕು ನೋಡಿ. ಎಕ್ಸ್ಗೆ 2 ಹಾಕೊಂಡ್ರೆ 2² 2 ಪ್ಲಸ್ 3 × 2 ಸರಿನಾ. ನೋಡಿ ಎಕ್ಸ್ಗೆ ಫಸ್ಟ್ 2 ಹಾಕ್ಬಿಟ್ಟು ಎರಡು ಕಡೆಗೆ, ನೆಕ್ಸ್ಟ್ ಮೈನಸ್ ಹಾಕ್ಬಿಟ್ಟು ಬ್ರಾಕೆಟ್ ಹಾಕಬೇಕು. ಏನಕ್ಕೆ ಬ್ರಾಕೆಟ್ ಅಂದ್ರೆ ಎರಡು ಟರ್ಮ್ ಇದೆ ಅಲ್ವಾ, ಒಂದೇ ಟರ್ಮ್ ಇದ್ರೆ ಏನು ಬ್ರಾಕೆಟ್ ಬೇಡ ಹಂಗೆ ಬರೀಬಹುದು. 2 3 ಟರ್ಮ್ ಇದ್ರೆ ಬ್ರಾಕೆಟ್ ಕಂಪಲ್ಸರಿ ಹಾಕ್ಬೇಕು, ಯಾಕಂದ್ರೆ ಮೈನಸ್ ಇದೆ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ ಎಕ್ಸ್ ಜಾಗಕ್ಕೆ 0 ಹಾಕಿ, 0/2 0² 2 ಪ್ಲಸ್ 3 × 0 ಏನಾಯ್ತು ಇದು 2² ಅಂದ್ರೆ 4/2 ಪ್ಲಸ್ 3 2 6 ಮೈನಸ್ ಇದು 0. ನೋಡಿ ಒಂದು ನೆನ್ಪಿಟ್ಕೊಳ್ಳಿ, ಇದೇನಾದ್ರೂ ಒಂದು 0 ಇದ್ರೆ ಈ ಕಡೆ ಟರ್ಮ್ ಎಲ್ಲ 0 ಇರ್ತವೆ, ಯಾವಾಗಲೂ 0 ಇರ್ತವೆ. ಬೇರೆ ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ 0 ಅಂತ ಬರೀಬಹುದು. ಈಗ ಏನ್ ಬಂತು 4/2 ಅಂದ್ರೆ 2 1 2 2 2 ಪ್ಲಸ್ 6 ಬಂತು. 2 ಪ್ಲಸ್ 6 ಅಂದ್ರೆ ಏನಪ್ಪ, 2 ಪ್ಲಸ್ 6 is 8 ಯೂನಿಟ್ಸ್. ನೋಡಿ ಈ ತರ ಡೆಫಿನೆಟ್ ಇಂಟಿಗ್ರಲ್ಸ್ ಅಂದ್ರೆ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡಿಬಿಟ್ಟು ಈ ವ್ಯಾಲ್ಯೂಸ್ಗಳನ್ನ ಎಕ್ಸ್ ಇರೋ ಜಾಗಕ್ಕೆ ಹಾಕಬೇಕು. ಫಸ್ಟು ಅಪ್ಪರ್ ಲಿಮಿಟ್ ಹಾಕ್ಬಿಟ್ಟು ಮೈನಸ್ ಹಾಕ್ಬಿಟ್ಟು ಲೋವರ್ ಲಿಮಿಟ್ ಹಾಕಬೇಕು, ಸರಿನಾ. ನೋಡಿ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಗೆ ಕೊಟ್ಬಿಡ್ತಾರೆ. ಎವ್ಯಾಲ್ಯೂಯೇಟ್ 0 to π/2 sin x dx. ನೋಡಿ ಹಿಂಗೆ ಕೊಟ್ಬಿಟ್ರು, ಸಿಂಪಲ್ ಆಗಿ ಕೊಟ್ಬಿಡ್ತಾರೆ. ನೋಡಿ ಹಿಂಗೆ ಕೊಟ್ಬಿಡ್ತಾರೆ. ನೋಡಿ ಈಗ ಇಂಟಿಗ್ರಲ್ sin x ಅಂದ್ರೆ ಏನಪ್ಪ, ಇಂಟಿಗ್ರಲ್ sin x ಅಂದ್ರೆ ಮೈನಸ್ ಕಾಸ್ x. ಇದಕ್ಕೆ ಲಿಮಿಟ್ ಹಾಕಬೇಕು, ಏನು 0 to π/2. ಈಗ ನೆಕ್ಸ್ಟ್ ಏನು ನೋಡಿ, ನೋಡಕ್ ಸಿಂಪಲ್ ಆಗೇ ಇರ್ತವೆ ಆನ್ಸರ್ಗಳು. 4 ಕೊಟ್ಟಾಗ ಕನ್ಫ್ಯೂಷನ್ ಆಗ್ಬಿಡ್ತದೆ. ನೋಡಿ sin x ನ ಇಂಟಿಗ್ರೇಟ್ ಮಾಡಿದೆ, ಮೈನಸ್ ಕಾಸ್ x ಬಂತು. ಈಗ ಎಕ್ಸ್ ಜಾಗಕ್ಕೆ π/2 ಹಾಕಬೇಕು ಫಸ್ಟ್, ಆಮೇಲೆ ಮೈನಸ್ ಹಾಕ್ಬಿಟ್ಟು 0 ಹಾಕಬೇಕು. ನೋಡಿ ಮೈನಸ್ ಕಾಸ್ π/2 ಮೈನಸ್ ಮೈನಸ್ ಹಾಕ್ಬಿಟ್ಟು ಬ್ರಾಕೆಟ್ ಹಾಕಬೇಕು. ಮೈನಸ್ ಇದ್ದಾಗ ಇಲ್ಲೊಂದು ಮೈನಸ್ ಇದ್ರೆ ಬ್ರಾಕೆಟ್ ಹಾಕೊಳ್ಳಿ, ಪ್ಲಸ್ ಇದ್ರೆ ಏನ್ ಬೇಡ ಡೈರೆಕ್ಟ್ ಮೈನಸ್. ಈ ಮೈನಸ್ ಇಲ್ಲ ಅಂದಿದ್ರೆ ಡೈರೆಕ್ಟ್ ಆಗಿ ಬ್ರಾಕೆಟ್ ಏನು ಬೇಕಾಗಿರ್ಲಿಲ್ಲ, ಮೈನಸ್ ಇರೋದ್ರಿಂದ ಬ್ರಾಕೆಟ್ ಹಾಕಿ ಮೈನಸ್ ಕಾಸ್ 0. ನೋಡಿ ಮುಗೀತು. ಈಗ ಕಾಸ್ π/2 ಅಂದ್ರೆ ಕಾಸ್ 90 ಅಂತ. π/2 ಅಂದ್ರೆ 90 ಡಿಗ್ರಿ, ನೆನ್ಪಿಟ್ಕೊಳ್ಳಿ. π/2 ಅಂದ್ರೆ ಎಷ್ಟು, 90 ಡಿಗ್ರಿ. ಕಾಸ್ 90 ಅಂದ್ರೆ ಎಷ್ಟು, ಕಾಸ್ 90 ಅಂದ್ರೆ 0 ಮೈನಸ್ 0 ಮೈನಸ್ ಕಾಸ್ 0 ಅಂದ್ರೆ ಎಷ್ಟು, 1. ನೋಡಿ 0 ಬಿಟ್ಬಿಡಿ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 1. ಆನ್ಸರ್ ಈಸ್ ಪ್ಲಸ್ 1. ನೋಡಿ ನಿಮ್ಗೆ ಏನು ಮಾಡ್ಬಿಡ್ತಾರೆ, ಆನ್ಸರ್ 4 ಕೊಡ್ತಾರಲ್ಲ, ಒಂದು +1 -1, ಮೊದಲನೇ +1, ಎರಡನೇ -1, ಮೂರನೇ 0, ನಾಲ್ಕನೇ ಏನೋ ಒಂದು ಕೊಟ್ಬಿಟ್ಟಿರ್ತಾರೆ 2 3 ಅಂತ. ನೋಡಿ ಅವಾಗ ಕನ್ಫ್ಯೂಷನ್ ಆಗ್ಬಿಡ್ತದೆ, ಸರಿನಾ. ನೋಡಿ ಕರೆಕ್ಟಾಗಿ ಪ್ಲಸ್ ಇಂಟು ಮೈನಸ್ ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಕರೆಕ್ಟ್ ಬರೋದು. ನೀವು ಇಲ್ಲೇನಾದ್ರು ತಪ್ಪು ಬರೆದ್ರೆ -1 ಬಂದ್ಬಿಡ್ತದೆ. -1 ಬಂದಾಗ ನೀವು ಪುನಃ ಚೆಕ್ ಮಾಡಕ್ ಹೋಗಲ್ಲ. ಆ ಆಪ್ಷನ್ ಏನಾರು ಅಲ್ಲಿದ್ರೆ ಅದೇ ಆನ್ಸರ್ ಅಂದ್ಕೊಂಡ್ಬಿಡ್ತೀರಾ. ಕರೆಕ್ಟಾಗಿ ಚೆಕ್ ಮಾಡ್ಬೇಕು ನೀವು. ನೋಡಿ ಈ ಥರ ನೋಡಿ. ಈಗ ಸಪೋಸ್ 0 to π/2 sin² x ಅಂತ ಇತ್ತು. ಈಗ sin² x cos² x ಬಂದಾಗ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ ಹಿಂದಿನ ವಿಡಿಯೋನಲ್ಲಿ. sin² x cos² x ಬಂದಾಗ ಹೆಂಗಪ್ಪ ಇಂಟಿಗ್ರೇಟ್ ಮಾಡೋದು, sin² x cos² x ಬಂದ್ರೆ ನೀವು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಏನು, cos² x ಏನು 1 + cos 2x/2. ಈಗ ಇದಕ್ಕೆ ಫಸ್ಟ್ ಫಾರ್ಮುಲಾ ಹಾಕೋಣ. 0 to π/2 1 - cos 2x/2 × dx. ನೋಡಿ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ 1/2 ಆಚೆ ತಗೋಬೇಕು. 1ನ ಇಂಟಿಗ್ರೇಟ್ ಮಾಡಿದ್ರೆ x ಬರುತ್ತೆ. cos 2x ಇಂಟಿಗ್ರೇಟ್ ಮಾಡಿದ್ರೆ ನೋಡಿ 1/2 ಆಚೆ ತಗೋಬಿಟ್ಟೆ. ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಸ್ಟೆಪ್ ಬರೀತೀನಿ ನೋಡಿ. 1/2 ಆಚೆ ತಗೊಂಡ್ರೆ 0 to π/2 1 - cos 2x ಬರುತ್ತೆ × dx. 1/2 ಆಚೆ ಕಡೆ ಇದೆ, ಬ್ರಾಕೆಟ್ 1 ಇಂಟಿಗ್ರೇಟ್ ಮಾಡಿದ್ರೆ x ಅಲ್ವಾ, 1ನ ಇಂಟಿಗ್ರೇಟ್ ಮಾಡಿದ್ರೆ x ಬರುತ್ತೆ. ಮೈನಸ್ cos 2x ಇಂಟಿಗ್ರೇಟ್ ಮಾಡಿದ್ರೆ ಏನಪ್ಪ
sin 2x by 2 0 to pi by 2. ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ನೋಡಿ 1/2 x ಅಂದ್ರೆ ಏನಪ್ಪ pi by 2 ಮೈನಸ್ sin 2x ಅಂದ್ರೆ 2 into pi by 2 divided by 2 2 cancel 1/2 into pi by 2 minus sin pi divided by 2 ಆಯಿತು. ಈಗ sin pi ಅಂದ್ರೆ ಏನು ನೋಡಿ, sin pi ಅಂದ್ರೆ ನೆನಪಿಟ್ಕೊಳ್ಳಿ 0, cos pi ಅಂದ್ರೆ -1 ಆಯ್ತಾ. sin pi ಅಂದ್ರೆ 0, cos pi ಅಂದ್ರೆ -1 ನೆನಪಿಟ್ಕೊಳ್ಳೋದು. ನೋಡಿ sin pi ಅಂದ್ರೆ ಅಲ್ಲಿ 0 ಬರುತ್ತೆ ಅಲ್ವಾ, ಇದು 0 ಆಯ್ತು. 0/2 ಅಂದ್ರೆ 0, 1/2 into pi by 2 ಆನ್ಸರು. pi into 1 ಅಂದ್ರೆ pi by 4. ನೋಡಿ ನಿಮಗೆ ಇಂಟಿಗ್ರೇಷನ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಏನಾರ ಬಂದ್ರೆ, ಈ ತರ ಏನಾರು ಲಿಮಿಟ್ ಕೊಟ್ಬಿಟ್ಟು ಸೈನ್ ಏನಾರು ಕೊಟ್ಟು ಆಪ್ಷನ್ ಅಲ್ಲಿ pi by 4 ಇದ್ರೆ ಅದು ಒಂದು 60% ಅದು ಕರೆಕ್ಟ್ ಆನ್ಸರ್ ಆಗಿರ್ತದೆ. ಆನ್ಸರ್ ಅಲ್ಲಿ pi by 4 ಅಂತ ಏನಾರು ಇದ್ರೆ ನಿಮಗೆ ಸಪೋಸ್ ಒಂದೊಂದ್ಸಲ ಏನಾಗುತ್ತೆ, ಪ್ರಶ್ನೆನೇ ಗೊತ್ತಾಗಿರಲ್ಲ, ಅದು ಆನ್ಸರ್ ಮಾಡೋದು ಗೊತ್ತಿರಲ್ಲ. ಗೊತ್ತಿಲ್ಲ ಇದ್ದಾಗ ನೀವು ಅದಕ್ಕೆ ಕರೆಕ್ಟ್ ಆನ್ಸರ್ ಕಂಡುಹಿಡಿಬೇಕಂದ್ರೆ ಆಪ್ಷನ್ಗಳು ನೋಡಿ, 4 ಆಪ್ಷನ್, ಅಲ್ಲೇನಾರ pi by 4 ಇದ್ರೆ 60% ಕರೆಕ್ಟ್ ಇದೆ ಅಂದರೆ ನೀವು ಚಾಯ್ಸ್ ಮಾಡ್ಬೋದು, ಅದನ್ನ ಕರೆಕ್ಟ್ ಅಂತ ರೌಂಡ್ ಮಾಡ್ಬೋದು. ಅದು ಹೇಳ್ಕೊಡ್ತೀನಿ ನಿಮಗೆ, ಟೆಕ್ನಿಕ್ಸ್ಗಳು ಆಮೇಲೆ ಹೇಳ್ಕೊಡ್ತೀನಿ. ನೋಡಿ ಸಪೋಸ್ ಇದೇನಾದ್ರು cos square x ಬಂದರೆ, ನೋಡಿ cos square x ಅಂತ ಏನಾದ್ರು ಬಂದರೆ ಜಸ್ಟ್ ಒಂದೇ ಒಂದು ಚೇಂಜ್ ಏನಪ್ಪ, ಪ್ಲಸ್ ಆಯ್ತದೆ, ಪ್ಲಸ್ ಆಯ್ತದೆ, ಇಲ್ಲಿ ಪ್ಲಸ್ ಆಯ್ತದೆ, ಇಲ್ಲಿ ಪ್ಲಸ್ ಆಯ್ತದೆ, ಆನ್ಸರ್ ಅದೇ ಬರುತ್ತೆ. ನೀವು ನೆನಪಲ್ಲಿ ಇಟ್ಕೊಳ್ಳಿ 0 to pi by 2 sin square x dx ಅಂದರೆ ಆನ್ಸರ್ pi by 4. 0 to pi by 2 cos square x dx ಅಂದ್ರೆ ಆನ್ಸರು pi by 4. ನೆನಪಲ್ಲಿ ಇಟ್ಕೊಳ್ಳಿ, ಸರಿನಾ? ನೋಡಿ ಇದೇ ತರ ನಿಮಗೆ ಇದರಲ್ಲಿ 2 ಪ್ರಶ್ನೆ ಕೊಡ್ತಾರಲ್ವಾ, 2ರಲ್ಲಿ ಒಂದು ಪ್ರಶ್ನೆ ನಿಮಗೆ ಈ ತರದ ಮೇಲೆ ಬಂದ್ಬಿಡ್ತದೆ. ಒಂದೇನೋ ಪ್ರಾಬ್ಲಮ್ ಕೊಟ್ಬಿಟ್ಟು ಲಿಮಿಟ್ ಕೊಟ್ಟಿರ್ತಾರೆ, ಅದು ಒಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮಗೆ ಇನ್ನೊಂದು ಪ್ರಶ್ನೆ ಏರಿಯಾ ಮತ್ತು ವಾಲ್ಯೂಮ್ ಮೇಲೆ ಬರುತ್ತೆ, ಏರಿಯಾ ಅಥವಾ ವಾಲ್ಯೂಮ್ ಮೇಲೆ ಬರುತ್ತೆ, ಆಯ್ತಾ? ನೋಡಿ ಒಂದು ಏರಿಯಾ ಮತ್ತೆ ವಾಲ್ಯೂಮ್ ಕಂಡುಹಿಡಿಯೋದು 2 ಲೆಕ್ಕ ಮಾಡೋಣ. ಫೈಂಡ್ the area bounded by the curve y is equal to x square plus 2x plus 3 between ordinates at x is equal to 0 and x is equal to 1. ನೋಡಿ ಪ್ರಶ್ನೆ ಹಿಂಗೆ ಕೊಡ್ತಾರೆ, ಆಯ್ತಾ? ಫೈಂಡ್ ದಿ ಏರಿಯಾ ಇಲ್ಲ ಅಂದ್ರೆ ವಾಲ್ಯೂಮ್ ಅಂತ. ಏರಿಯಾ ಬೌಂಡೆಡ್ ಬೈ ದಿ ಕರ್ವ್ ಅಂದ್ಬಿಟ್ಟು ಈ ತರ ಕೊಟ್ಬಿಟ್ಟು ಆರ್ಡಿನೇಟ್ಸ್ ಅಂದ್ಬಿಟ್ಟು 2 ಪಾಯಿಂಟ್ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಫಸ್ಟ್ ಕೊಟ್ಟಿರ್ತಾರಲ್ಲ ಇದು x1, ಸೆಕೆಂಡ್ ಕೊಟ್ಟಿರ್ತಾರಲ್ಲ ಇದು x2, ನೆನ್ಪಿಟ್ಕೊಳ್ಳಿ. ಆಮೇಲೆ y ಅಂದ್ರೆ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಈಗ ಏರಿಯಾ ಕಂಡುಹಿಡಿಬೇಕಂದ್ರೆ ಏರಿಯಾಗೆ ಫಾರ್ಮುಲಾ ಇದೆ, ಏನಪ್ಪಾ ಅಂತಂದ್ರೆ x1 to x2 y dx. ನೋಡಿ ಈ ಫಾರ್ಮುಲಾ ಅಷ್ಟೇ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ ಬಂದ್ಬಿಡ್ತದೆ. ಈಗ x1 ಅಂದ್ರೆ ಏನಪ್ಪಾ 0, x2 ಅಂದ್ರೆ ಏನು 1, x1 ಅಂದ್ರೆ 0, x2 ಅಂದ್ರೆ 1, y ಅಂದ್ರೆ ಏನು ಕೊಟ್ಟಿರ್ತಾರೆ ನೋಡಿ ಈಕ್ವೇಶನ್, x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಇಂಟು dx, ಸರಿನಾ? ನೋಡಿ x1 ಅಂದ್ರೆ 0, x2 ಅಂದ್ರೆ 1, y ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ಇದನ್ನ ಇಂಟಿಗ್ರೇಟ್ ಮಾಡಬೇಕು. x ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನು ಹೇಳಿದೆ ಈಗ ತಾನೆ, x³ 3 ಪ್ಲಸ್ 2 ಆಚೆ ಕಡೆ ಬರ್ಕೊಂಡ್ರೆ x ನ ಇಂಟಿಗ್ರೇಟ್ ಮಾಡಿದ್ರೆ ಏನು x square by 2 plus 3 ನ ಇಂಟಿಗ್ರೇಟ್ ಮಾಡಿದ್ರೆ 3x, ಲಿಮಿಟ್ 0 to 1. ಈಗ x ಜಾಗಕ್ಕೆ 1 ಹಾಕಬೇಕು, ಫಸ್ಟ್ ಮೈನಸ್ ಹಾಕ್ಬಿಟ್ಟು 0 ಹಾಕಬೇಕು. ನೋಡಿ x ಗೆ 1 ಹಾಕೊಂಡ್ರೆ 1³ by 3 ಪ್ಲಸ್ 2 ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಈಸಿ ಆಯ್ತದೆ. ಇದು ಬರೀ x ಸ್ಕ್ವೇರ್ ಅಷ್ಟೇ ಇರೋದು, 1 ಸ್ಕ್ವೇರ್ ಪ್ಲಸ್ 3 into 1, ಸರಿನಾ?
ಮೈನಸ್ ನೋಡಿ ಎಲ್ಲ ಕಡೆನೂ ಎಕ್ಸ್ ಇರೋದ್ರಿಂದ ಮೈನಸ್ 0 ಬರುತ್ತೆ. ಅದನ್ನೇನು ಬರೆಯೋದು ಬೇಡ. 0 ಇದ್ರೆ ಒಂದು ಟರ್ಮ್ ಬರೀಲೇಬೇಡಿ, ಬರೀ ಇಷ್ಟಕ್ಕೆ ಮಾತ್ರ ಮೇಲ್ಗಡೆ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆ ಕಡೆ ಎಲ್ಲ 0 ಬರ್ತವೆ, ಅದಕ್ಕೆ ನಾನೇನು ಬರೆಯಲ್ಲ, 0 ಅಂತ ಹಾಕ್ಬಿಡ್ತೀನಿ. 1/3 ಪ್ಲಸ್ 1 ಪ್ಲಸ್ 3 1/3 ಪ್ಲಸ್ 1 ಪ್ಲಸ್ 3 ಅಂದರೆ 4 ಅಲ್ವಾ. ಈ ಥರದ್ದು ಆ್ಯಡ್ ಮಾಡ್ಕೊಳ್ಳಿ. ಫಸ್ಟು ಫ್ರ್ಯಾಕ್ಷನ್ಗೆ ಏನು ಮಾಡಬೇಕು, ಎಲ್ ಸಿ ಎಮ್ ತಗೋಬೇಕು. ನೋಡಿ 3 ಇಂಟು 1 ಅಂತ ಐತೆ. 3 ಇಂಟು 1ಗೆ ಎಲ್ ಸಿ ಎಮ್ ಏನಪ್ಪ 3 ಆಯ್ತದೆ. ಈ 3 ಇಂದ ಇದು ಮಲ್ಟಿಪ್ಲೈ ಮಾಡಬೇಕು, 1 ಇಂದ ಇದು ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 1 1 ಪ್ಲಸ್ 4 ಇಂಟು 3 12 13/3 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು. ನೋಡಿ ಈ ಥರ ಏರಿಯಾ ಕಂಡುಹಿಡಿಬೇಕು ಅಂತಂದರೆ ಒಂದು ಕರ್ವ್ ಕೊಟ್ಟಿರ್ತಾರೆ, ಈಕ್ವೇಶನ್ ಕೊಟ್ಟಿರ್ತಾರೆ, ಆಮೇಲೆ ಲಿಮಿಟ್ಸ್ ಎಲ್ಲಿಂದ ಎಲ್ಲಿಗೆ ಅಂತ ಕೊಟ್ಟಿರ್ತಾರೆ. ಒಂದು 0 ಒಂದು 1 ಅಂತಂದರೆ ಬರೀ ಈ ಟರ್ಮ್ ಮಾತ್ರ ಬರ್ತದೆ, 0 ಏನು ಬೇಡ. ಸಪೋಸ್ ಒಂದೊಂದ್ಸಲಿ 1 to 2 ಅಂತ ಕೊಟ್ಟಿರ್ತಾರೆ. 1 to 2 ಅಂತ ಕೊಟ್ಟಾಗ ಇದು ಬರ್ಕೋಬೇಕು, ಮೈನಸ್ ಅದು ಬರ್ಕೋಬೇಕು, ಸಿಂಪ್ಲಿಫೈ ಮಾಡಬೇಕು. ನಿಮಗೆ ಎರಡು ನಂಬರ್ ಕೊಡೋದು ಸ್ವಲ್ಪ ರೇರೆ. ಬರೀ ಏನಪ್ಪ ಮಾಡ್ತಾರೆ ಅಂತಂದರೆ 0 1 ಇರ್ತದೆ ಯೂಶಲಿ, ಆಯಿತಾ. ಬೇರೆ ಏನಾರ ಇದ್ದರೆ ನೋಡೋಣ. ಎಕ್ಸಾಮ್ದು ಕ್ವಶನ್ ತಗೊಂಡಿದ್ದೀನಿ, 4 ಪ್ರಶ್ನೆ ಇದೆ. 2 ಎಕ್ಸಾಮ್ದು 18 ಮತ್ತು 19 ಅದನ್ನು ಸಾಲ್ವ್ ಮಾಡ್ತೀನಿ ಈಗ. ನೋಡಿ ಈಗ ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಏರಿಯಾ ಕಂಡುಹಿಡಿಬೇಕಂತಂದರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು, ಸರಿನಾ. Find the volume generated by the solid y is equal to x plus 1 between x is equal to 1 and x is equal to 2. 1 2 ಅಂತ ತಗೊಳ್ಳೋಣ, ನಾನೇ ತಗೋತಾ ಇದ್ದೇನೆ. ನೋಡಿ ಇಲ್ಲಿ ಏರಿಯಾ ಆಯಿತು, ಇದು ವಾಲ್ಯೂಮ್. ನೋಡಿ ವಾಲ್ಯೂಮ್ಗೆ ಒಂದು 2-3 ಟೈಪ್ ಐತೆ. ಏರಿಯಾಗೆ ಏನು ಟೈಪ್ಸ್ ಇಲ್ಲ. ಏರಿಯಾಗೆ ಒಂದೇ ಟೈಪ್, ಏನು ವೈ ಅಂತ ಕೊಟ್ಟಿರ್ತಾರೆ, ಎಕ್ಸ್ 1 2 ಕೊಟ್ಟಿರ್ತಾರೆ. ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರಲ್ x1 to x2 y dx ಹಾಕ್ಬಿಟ್ಟು ಕಂಡುಹಿಡಿಬೋದು. ನೋಡಿ ವಾಲ್ಯೂಮ್ ಕಂಡುಹಿಡಿಬೇಕಂದ್ರೆ ಇದು x1 ಸೇಮ್, ಇದು x2 y ಕೊಟ್ಟರು. ನೋಡಿ ವಾಲ್ಯೂಮ್ಗೆ ಫಾರ್ಮುಲಾ ಏನಪ್ಪ ಅಂತಂದರೆ ಪೈ ಅಂತ ಆಚೆ ಬರ್ಕೋಬೇಕು. x1 to x2 y ಸ್ಕ್ವೇರ್ dx ನೆನ್ಪಿಟ್ಕೊಳ್ಳಿ, ಇದು ಫಾರ್ಮುಲಾ. ಪೈ ಇಂಟು ಇಂಟಿಗ್ರಲ್ x1 to x2 y ಸ್ಕ್ವೇರ್ dx. ಪೈ x1 ಅಂದರೆ ಎಷ್ಟಪ್ಪ 1, x2 ಅಂದರೆ 2, y ಸ್ಕ್ವೇರ್ ಅಂತ ಇದೆ ನೋಡಿ. y ಸ್ಕ್ವೇರ್ ಅಲ್ಲಿರೋದೇನು ಬರೀ y, ಒಂದೊಂದ್ಸಲ ಅಲ್ಲೇ y ಸ್ಕ್ವೇರ್ ಕೊಟ್ಬಿಡ್ತಾರೆ. ನೋಡಿ y ಸ್ಕ್ವೇರ್ ಅಂತಂದ್ರೆ x plus 1 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೇಕು. ದಿಸ್ ಇಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರಲ್ 1 to 2. ನೋಡಿ x plus 1 ಹೋಲ್ ಸ್ಕ್ವೇರ್ ಅಂದ್ರೆ a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. a plus b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2 ಇಂಟು ab ಇಂಟು dx. ದಿಸ್ ಇಸ್ ಈಕ್ವಲ್ ಟು ಏನಾಯ್ತದೆ 1 to 2 x ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಇಂಟು dx ಬರುತ್ತೆ, ಸರಿನಾ. ನೋಡಿ ಬರೀ x ಪ್ಲಸ್ 1 ಹಾಕಂಗಿಲ್ಲ, ಯಾಕಂದ್ರೆ y ಸ್ಕ್ವೇರ್ ಅಂತ ಇದೆ ಅಲ್ವಾ, ಅದಕ್ಕೆ x ಪ್ಲಸ್ 1 ಹೋಲ್ ಸ್ಕ್ವೇರ್ಗೆ ಫಾರ್ಮುಲಾ ಹಾಕಬೇಕು. a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ಹಾಕೊಂಡ್ರೆ ಈ ತರ ಬರುತ್ತೆ. ಈಗ ನೆಕ್ಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡ್ಬಿಟ್ಟು ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ ಈಗ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ x³/3 ಪ್ಲಸ್ x ಪ್ಲಸ್ 2x ಸ್ಕ್ವೇರ್ ಬೈ 2, 2 ಕ್ಯಾನ್ಸಲ್, ಬರೀ x ಸ್ಕ್ವೇರ್ ಬರುತ್ತೆ. ಲಿಮಿಟ್ 1 to 2. ಈಗ ನಮ್ಗೆ ಒಳಗಡೆ ಇನ್ನೊಂದ್ಸಲಿ ಬರೆಯೋಣ, x³ ಪ್ಲಸ್ x ಪ್ಲಸ್ x ಸ್ಕ್ವೇರ್, ಲಿಮಿಟ್ ಏನು x³/3 1 to 2. ಈಗ ಫಸ್ಟ್ x ಜಾಗಕ್ಕೆ 2 ಹಾಕಬೇಕು, ಮೈನಸ್ ಹಾಕ್ಬಿಟ್ಟು 1 ಹಾಕಬೇಕು. 0 ಇಲ್ಲ ನೋಡಿ, 0 ಇಲ್ಲ. ಈಗ ಇದೇನಾಗುತ್ತೆ 2³/3 ಪ್ಲಸ್ 2 ಪ್ಲಸ್ 2 ಸ್ಕ್ವೇರ್ ಮೈನಸ್ ಬ್ರಾಕೆಟ್ 1³/3 ಪ್ಲಸ್ 1 ಪ್ಲಸ್ 1 ಸ್ಕ್ವೇರ್ 8/3 ಪ್ಲಸ್ 2 ಪ್ಲಸ್ 4 ಮೈನಸ್ 1/3 ಪ್ಲಸ್ 1 ಪ್ಲಸ್ 1 8/3 ಪ್ಲಸ್ 6 ಆಯಿತು, ಮೈನಸ್ 1/3 ಪ್ಲಸ್ 2. ನೋಡಿ ಇವೆರಡು ಆ್ಯಡ್ ಮಾಡಿದೆ, ಬಾಕಿದಂಗೆ ಇಟ್ಕೊಂಡೆ. ಈಗ ಮೈನಸ್ ಬ್ರಾಕೆಟ್ ಓಪನ್ ಮಾಡಿಬಿಡ್ತೀನಿ. ಬ್ರಾಕೆಟ್ ಓಪನ್ ಮಾಡಿದ್ರೆ 8/3 ಪ್ಲಸ್ 6 ಮೈನಸ್ 1/3 ಮೈನಸ್ 2. ಈಗ ಏನಾಯಿತು
8/3 ಮೈನಸ್ 1/3 ಈ ಥರ ಡಿನಾಮಿನೇಟರ್ ಸೇಮ್ ಇರೋದು ಒಂದು ಕಡೆ ಬರೀತಾ ಇದ್ದೀನಿ. 6 ಮೈನಸ್ 2 ಅಂದರೆ 4. ಈಗ 8/3 ಮೈನಸ್ 1/3 ಅಂದರೆ 3 LCM ತಗೊಳ್ಳಿ. ಇವೆರಡು ಸಿಂಪ್ಲಿಫೈ ಮಾಡ್ಕೊಳ್ಳಿ ಫಸ್ಟು. 3 ಎರಡು ಕಡೆನೂ 3 ಇರೋದ್ರಿಂದ 8 ಮೈನಸ್ 1 ಅಂತ ಬರೆದ್ಬಿಡ್ಬೋದು ಇಲ್ಲಿ. ಪ್ಲಸ್ 4 7/3 ಪ್ಲಸ್ 4. ತಿರ್ಗಾ 3 ಮತ್ತೆ 1 LCM ತಗೋಬೇಕು. 3 ಆಯ್ತದೆ. 3 LCM ತಗೊಂಡ್ರೆ 1 7 7 ಪ್ಲಸ್ 4 3 12 19/3 ಕ್ಯೂಬಿಕ್ ಯೂನಿಟ್ಸ್ ಅಂತ ಬರೀಬೇಕು. ಓ ಏನು ಸರ್ ಇದು ಇಷ್ಟುದ್ದ ಇದೆ. ನೀವು ನೋಡಿದ ತಕ್ಷಣ ಇದೇನು ಸರ್ ಇದು ಹಿಂಗೆ ಅಂತ ಅನ್ಕೋಬಿಡ್ತೀರ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಹಿಂಗೆ ಇರ್ತವೆ. ಬಟ್ ಯೂಶಲಿ ಏನಪ್ಪ ಅಂದರೆ 1 0 ಇರ್ತದೆ, ಅಥವಾ ಬೇರೆ ನಂಬರ್ ಕೊಟ್ಟರು ಬೇಗ ಸಿಂಪ್ಲಿಫೈ ಆಗಿ ಕೊಟ್ಟಿರ್ತಾರೆ. ಈ ಥರ ಇಷ್ಟೊಂದು ಬರಂಗೆ ಕೊಟ್ಟಿರಲ್ಲ. ಅರ್ಥ ಆಯ್ತಾ? ನಾನೇ ಹಾಕೊಂಡಿರೋ ಲೆಕ್ಕ ಇದು. 1 0 ಕೊಟ್ಬಿಟ್ರೆ ಈಸಿ ಆಯ್ತು ನೋಡಿ. ಸಪೋಸ್ ನಿಮಗೆ ಇದು 1 ಬದಲು 0 ಇತ್ತು ಅಂದ್ಕೊಳ್ಳಿ. 0 ಇದ್ದಾಗ ನೋಡಿ ಇಷ್ಟು ಟರ್ಮ್ ಹೊಂಟಾಯ್ತು. ಇಷ್ಟು ಟರ್ಮ್ ಹೊಂಟೋಗ್ಬಿಡ್ತದೆ. ಬರೀ ಇಷ್ಟೇ ಅಂದರೆ 8 + 3 8 + 3 + 6 ಇಷ್ಟೇ ಬರುತ್ತೆ. 3 LCM ತಗೊಂಡ್ರೆ 3 6 18 18 + 8 ಅಂದರೆ 26/3 26/3 ಬರ್ತದೆ. ಅರ್ಥ ಆಯ್ತಾ? ಇದು 0 ಕೊಟ್ಟರೆ 0ನೇ ಕೊಡ್ತಾರೆ ನಿಮಗೆ. ಏನು ಇದೇನಪ್ಪ ಇಷ್ಟುದ್ದ ಅಂತ ಇದು ಮಾಡ್ಕೊಬಿಡಿ. ನಾನು ನಿಮಗೆ ಬೇರೆ ನಂಬರ್ ಹಾಕಿ ತೋರಿಸಿದ್ದು. ಬೇರೆ ನಂಬರ್ ಬಂದಾಗ 0 ಬರದೆ ಬೇರೆ ನಂಬರ್ ಬಂದಾಗ ಹಿಂಗೆ ಮಾಡ್ಬೋದು. ಆಯ್ತಾ? ನೋಡಿ ಇದೇ ಪ್ರಶ್ನೆನ ನಿಮಗೆ ಸಪೋಸ್ ಇದೇ ಪ್ರಶ್ನೆ ನಿಮಗೆ ಹಿಂಗೆ ಕೊಟ್ಬಿಟ್ರು y ಬದಲು y² ಅಂತ ಕೊಟ್ಬಿಡ್ತಾರೆ. x ಚಿಕ್ಕದೇ ಮಾಡ್ಕೊತೀನಿ. 0 to 2 ಇರಲಿ. ಆಯ್ತಾ? ಫೈಂಡ್ ದಿ ವಾಲ್ಯೂಮ್ ಜನರೇಟೆಡ್ ಬೈ ದಿ ಸಾಲಿಡ್. ನೋಡಿ ಆ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಅದರಲ್ಲಿ ಬರೀ y ಇತ್ತು, ಇದರಲ್ಲಿ y² ಅಂತ ಕೊಟ್ಬಿಟ್ಟವ್ರೆ. ಈಗ ವಾಲ್ಯೂಮ್ಗೆ ಫಾರ್ಮುಲಾ ಏನಪ್ಪಾ? π × ಇಂಟಿಗ್ರಲ್ x1 to x2 y² dx. π × ಇಂಟಿಗ್ರಲ್ x1 ಅಂದ್ರೆ ಎಷ್ಟು? 0, x2 ಅಂದ್ರೆ 2, y² ಕೊಟ್ಬಿಟ್ಟಿರೋದ್ರಿಂದ x + 1 ಹೋಲ್ ಸ್ಕ್ವೇರ್ ಬರೆಯಂಗಿಲ್ಲ. ಇದನ್ನ ಬರೀ y ಕೊಟ್ರೆ ಹೋಲ್ ಸ್ಕ್ವೇರ್ ಬರೀಬೇಕು. y² ಕೊಟ್ಬಿಟ್ರೆ ಹಂಗೆ ಹಾಕೋಬಿಡೋದು. y × x ನ ಇಂಟಿಗ್ರೇಟ್ ಮಾಡಿದ್ರೆ x²/2, 1 ನ ಇಂಟಿಗ್ರೇಟ್ ಮಾಡಿದ್ರೆ x 0 to 2 ಲಿಮಿಟ್ ಬರ್ಕೋಬೇಕು. ನೋಡಿ x ನ ಇಂಟಿಗ್ರೇಟ್ ಮಾಡಿದ್ರೆ x²/2 ಪ್ಲಸ್ ಹಂಗೆ ಬರ್ಕೊಂಡೆ 1 ನ ಇಂಟಿಗ್ರೇಟ್ ಮಾಡಿದ್ರೆ x ಆಯ್ತು. ಈಗ π × x ಗೆ 2ಗೆ x ಗೆ 2 ಹಾಕೊಳ್ಳಿ. 2²/2 ಪ್ಲಸ್ 2 ಮೈನಸ್ ಇವೆರಡು 0 ಆಯ್ತವೆ ಅಲ್ವಾ? 0 ಇರೋದ್ರಿಂದ 0. ಈಗ ಏನಾಯ್ತು? π × 2² ಅಂದ್ರೆ 4/2 ಪ್ಲಸ್ 2. π × 2 1s 2 2s ಅಲ್ವಾ? 2 + 2 4. ಆನ್ಸರ್ 4π. ನೋಡಿ ಹಿಂಗೆ ಅವರೇ y² ಅಂತ ಕೊಟ್ಬಿಟ್ರೆ ಏನಿಲ್ಲ, ಡೈರೆಕ್ಟ್ ಆಗಿ ಏನು ಕೊಟ್ಟವ್ರೆ ಬರ್ಕೊಳ್ಳೋದು ಈಸಿ ಆಯ್ತು. ಇನ್ನೊಂದ್ಸರಿ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಟೈಪ್ ಕೊಟ್ಟರೆ ಬರೀ y ಅಂತಾನೆ ಕೊಟ್ಟಿರ್ತಾರೆ, ರೂಟ್ ಹಾಕ್ಬಿಡ್ತಾರೆ ಇಲ್ಲಿ. ಫೈಂಡ್ ದಿ ವಾಲ್ಯೂಮ್ ಜನರೇಟೆಡ್ ಬೈ ದಿ ಸಾಲಿಡ್ y = ರೂಟ್ ಅಂತ ಕೊಟ್ಬಿಡ್ತಾರೆ. ನೋಡಿ ರೂಟ್ ಅಂತ ಕೊಟ್ಟರು ಈಸಿನೇ. ಇಲ್ಲಿ ಏನು ಹಾಕಬೇಕು? 0 to 2ನೇ ಇರಲಿ. ರೂಟ್ x + 1 ಹೋಲ್ ಸ್ಕ್ವೇರ್ ಅಲ್ವಾ? ಹೋಲ್ ಸ್ಕ್ವೇರ್ ಹಾಕಬೇಕು. ಈಗ ಯಾಕಪ್ಪ ಅಂದರೆ ಬರೀ y ಕೊಟ್ಟಿರೋದವರು y² ಕೊಟ್ಟರೆ ಹಂಗೆ ಹಾಕೋಬೇಕು. ಆಯ್ತಾ? y ಕೊಟ್ಟರೆ ಅದನ್ನ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ಈಗ ಸ್ಕ್ವೇರ್ ಮಾಡ್ಕೊಂಡಾಗ ಏನಾಯ್ತದೆ? ರೂಟು ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ಏನು ಬರ್ತದೆ? ಒಳಗಿರೋದು ಮಾತ್ರ ಬರುತ್ತೆ. ರೂಟ್ ಇದೆ, ರೂಟ್ ಮತ್ತೆ ಸ್ಕ್ವೇರ್ ಹೊಂಟೋಯ್ತವೆ. ಹೊಂಟೋಗ್ಬಿಟ್ಟು ಏನಪ್ಪ ಬರ್ತವೆ? x + 1 ಅಷ್ಟೇ ಬರುತ್ತೆ ಇಂಟು dx. π × ಈಗ x ನ ಇಂಟಿಗ್ರೇಟ್ ಮಾಡಿದ್ರೆ x dx ಇಂಟಿಗ್ರೇಟ್ ಮಾಡಿದ್ರೆ x²/2 ಅಲ್ವಾ? ಪ್ಲಸ್ 1 ನ ಇಂಟಿಗ್ರೇಟ್ ಮಾಡಿದ್ರೆ 1x. ಈಗ ಲಿಮಿಟ್ ಏನಪ್ಪ? 0 to 2. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. x ಗೆ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2²/2 ಪ್ಲಸ್ 2 ಮೈನಸ್ ಇದು 0 ಅಲ್ವಾ? 0 ಇದ್ರೆ ಬಿಟ್ಬಿಡಿ ಅದನ್ನ. ಈಗ ಏನಾಯ್ತು? π × 2² ಅಂದ್ರೆ 4/2 ಪ್ಲಸ್ 2 π × 2 + 2 + 2 ಅಂದ್ರೆ 4π ಆಯ್ತದೆ. 4π ಕ್ಯೂಬಿಕ್ ಯೂನಿಟ್ಸ್. ನೋಡಿ ವಾಲ್ಯೂಮ್ ಅಲ್ಲಿ 3 ತರ ಲೆಕ್ಕ ಬರ್ತದೆ. ಒಂದು ಏನಪ್ಪಾ ಅಂದ್ರೆ y = x + 1. ಆಮೇಲೆ y² ಕೊಟ್ಬಿಡ್ತಾರೆ. ಇನ್ನೊಂದು ರೂಟ್ ಹಾಕಿರ್ತಾರೆ, ಸರಿನಾ? ಆಮೇಲೆ ಇದರಲ್ಲಿ ಇನ್ನೂ ಒಂದು ಟೈಪ್ ಕೊಡ್ತಾರೆ. ಏನಂದ್ರೆ
ಸೈನ್ ಎಕ್ಸ್ ಕಾಸ್ ಎಕ್ಸ್ ಕೊಟ್ಬಿಡ್ತಾರೆ, ಜನರೇಟೆಡ್ ಬೈ ದಿ ಸಾಲಿಡ್ ಅಂದ್ಬಿಟ್ಟು ಸೈನ್ ಎಕ್ಸ್ ಕಾಸ್ ಎಕ್ಸ್ ಬಿಟ್ವೀನ್ ದಿ ಲಿಮಿಟ್ಸ್ ಅಂದ್ಬಿಟ್ಟು 0 to ಏನೋ ಕೊಟ್ಟಿರ್ತಾರೆ, ಇಲ್ಲಿ 0 to 2 ಅಂತ ಕೊಡಲ್ಲ, 0 to π/2 ನೋಡಿ ಹಿಂಗೆ ಕೊಡ್ತಾರೆ, π/2 ಅಥವಾ π/4 ಏನೋ ಕೊಡ್ತಾರೆ. ಆಯಿತು, π/4 ತಗೊಳ್ಳೋಣ, 0 to π/4, ಯಾಕಂದರೆ π/2 ಲೆಕ್ಕ ಮಾಡಿದ್ದೀವಿ ನಾವು, sin ಸ್ಕ್ವೇರ್ ಎಕ್ಸ್ ಅಂತ ಬರುತ್ತೆ ಅಲ್ವಾ. ನೋಡಿ ವಾಲ್ಯೂಮಲ್ಲಿ ಅದರಲ್ಲೇ 3 ಟೈಪು, ಒಂದು ವೈ ಸ್ಕ್ವೇರು, ಮತ್ತು ವೈ ಸ್ಕ್ವೇರಲ್ಲಿ ರೂಟ್ ಅಂತ ಕೊಟ್ಬಿಡ್ತಾರೆ. ಅದು ಹೆಂಗೆ ಅಂತ ಹೇಳ್ಬಿಟ್ಟೆ ನಿಮಗೆ, ಅಲ್ಲಿ 1 + x 1 - x x+1 ಅದ್ರ ಬದಲು ಸೈನ್ ಎಕ್ಸು ನೋಡಿ 3 ಕೊಡೋದವರು, ಒಂದು ಸೈನ್ ಎಕ್ಸು ಕಾಸ್ ಎಕ್ಸು, ಲಾಸ್ಟ್ ಎಕ್ಸಾಂಪಲ್ ಒಂದು ಕೇಳಿದ್ದಾರೆ ಏನಪ್ಪ ಅಂದರೆ ಟ್ಯಾನ್ ಎಕ್ಸು ಕೇಳೋರೆ ಲಾಸ್ಟ್ ಎಕ್ಸಾಂಪಲ್ 2018 ಲಾಸ್ಟ್ ಅಲ್ಲಿ ಟ್ಯಾನ್ ಎಕ್ಸ್ ಕೊಟ್ಬಿಟ್ಟವ್ರೆ, ಸೈನ್ ಎಕ್ಸು ಕಾಸ್ ಎಕ್ಸ್ ಇಲ್ಲ ಟ್ಯಾನ್ ಎಕ್ಸ್ 3 ಆಯಿತಾ. ಏನಾದರೂ ಕೊಡಲಿ ಇದೇ ಪ್ರೊಸೀಜರು. ನೀವೇನಪ್ಪ ಅಂತಂದರೆ ಇಲ್ಲಿ ಮ್ಯಾಥ್ಸ್ ಮಾಡೋರು ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಪ್ರಾಕ್ಟೀಸ್ ಚೆನ್ನಾಗಿರ್ಬೇಕು. ಮ್ಯಾಥ್ಸ್ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಾಕ್ತಿರ್ತೀರ ಒಳ್ಳೆ ರ್ಯಾಂಕು ಬಂದ್ಬಿಡ್ತದೆ, ಬಿನು ಕಣ್ಣು ಮುಚ್ಕೊಂಡು ಬಿನು ಪಾಸ್ ಮಾಡಾಕ್ತಿರ್ತೀವಿ, ಏನು ತೊಂದರೆ ಆಗೋದು. M3 M4 ಆಮೇಲೆ ಡಿಪ್ ಮ್ಯಾಥ್ಸ್ 1 ಏನು ತೊಂದರೆ ಆಗೋಲ್ಲ. ಈ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಆಗ್ಬಿಟ್ರೆ ಡಿಪ್ ಮ್ಯಾಥ್ಸ್ 1 ಡಿಪ್ ಮ್ಯಾಥ್ಸ್ 2 M3 M4 ಅದು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ. ನೋಡಿ ಈಗ ವಾಲ್ಯೂಮ್ ಕೇಳಿದರೆ, ವಾಲ್ಯೂಮಲ್ಲಿ ಸೈನ್ ಎಕ್ಸ್ ಅಂತ ಕೊಟ್ಟವ್ರೆ, ಏನಾರು ಕೊಟ್ಕೊಳ್ಳಿ, 0 to π/4 ಅಂತ ಕೊಟ್ಟವ್ರೆ ಲಿಮಿಟ್ ಅಲ್ವಾ, 0 to π/4. ವೈ ಅಂದರೆ ಏನಪ್ಪ ಸೈನ್ ಎಕ್ಸ್, ವೈ ಸ್ಕ್ವೇರ್ ಬೇಕಲ್ವಾ, ಸೈನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಈಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೋಡಿ, ಇವೆಲ್ಲ ಮಾಡ್ಬೇಕಂದ್ರೆ ಹಿಂದಿನ ವಿಡಿಯೋಗಳೆಲ್ಲ ನೋಡಬೇಕು. ಸೈನ್ ಸ್ಕ್ವೇರ್ ಎಕ್ಸು, ಕಾಸ್ ಸ್ಕ್ವೇರ್ ಎಕ್ಸು, ಟ್ಯಾನ್ ಸ್ಕ್ವೇರ್ ಎಕ್ಸ್ ಅದೆಲ್ಲ ಗೊತ್ತಿರ್ಬೇಕು ಹೆಂಗೆ ಅಂತ. ನೋಡಿ ಸೈನ್ ಸ್ಕ್ವೇರ್ ಎಕ್ಸ್ ಬಂದಾಗೆಲ್ಲ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಸೈನ್ ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ ಏನು, 1 - cos 2x/2. ಕಾಸ್ ಸ್ಕ್ವೇರ್ ಎಕ್ಸ್ ಬಂದರೆ ಏನು, 1 + cos 2x/2. ಸರಿನಾ. ಈಗ ಏನು ಬಂದಿದೆ ಸೈನ್ ಸ್ಕ್ವೇರ್ ಎಕ್ಸ್ ಅಲ್ವಾ, ಏನು ಫಾರ್ಮುಲಾ ಹಾಕೋಬೇಕು, 1 - cos 2x/2 ಇಂಟಿಗ್ರಲ್ ಹಾಕೋಬೇಕು, 0 to π/4 ಇಂಟು dx. ಈ 2ನ ಫಸ್ಟ್ ಆಚೆ ತೆಗೆದ್ಬಿಡೋಣ, ಆಚೆ ತೆಗೆದ್ಬಿಟ್ರೆ ಏನಾಯ್ತದೆ, ಇಲ್ಲ ಆಲ್ರೆಡಿ ಪೈ ಇದೆ, π/2 ಅಂತ ಬರುತ್ತೆ. 2 ಡಿನಾಮಿನೇಟರ್ ಇರೋದ್ರಿಂದ ಆಚೆ ಕಡೆ ಬಂದರೆ ಪೈ ಮೇಲಿರೋದ್ರಿಂದ π/2. ನೆಕ್ಸ್ಟ್ ಇವಾಗ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಏನು, 0 to π/4 1 - cos 2x. π/2 ನೋಡಿ ಇಂಟಿಗ್ರಲ್ 1 ಮಾಡಿದ್ರೆ ಏನಪ್ಪ ಎಕ್ಸು, ಕಾಸ್ 2x ಮಾಡಿದ್ರೆ ಏನು ಕಾಸ್ 2x. ಎಲ್ಲ ಹೇಳ್ಬೇಕು ಪಟ್ ಅಂತ ನೀವು, ಸೈನ್ 2x/2 ಚಕ 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 ಅಂತ ಹೇಳ್ತಾ ಇರ್ಬೇಕು ಎಲ್ಲಾನು. ಕಾಸ್ 2x ಅಂದ ತಕ್ಷಣ ನೀವು ನೋಡ್ತಾ ಇರೋರು ಸೈನ್ 2x ಅಂದ್ಬಿಡ್ಬೇಕು, ನಾನು ಕೇಳಿಸ್ಲೇ ಬಿಡ್ಲಿ. ನೋಡಿ ಸೈನ್ 2x/2 ಕಾಸ್ 2x ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಸೈನ್ 2x/2, ಸೈನ್ 2x ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಮೈನಸ್ ಕಾಸ್ 2x/2. ಈಗ ಇದೇನಪ್ಪ ಲಿಮಿಟ್ 0 to, ಈಗ ಏನ್ ಮಾಡಬೇಕು, ಎಕ್ಸ್ ಜಾಗಕ್ಕೆ ಏನು ಹಾಕಬೇಕು, ಈಗ ಫಸ್ಟು π/4 ಹಾಕಬೇಕು. ನೋಡಿ π/4 ಹಾಕೊಳ್ಳಿ, π/4 ಮೈನಸ್ ಸೈನ್ 2 × π/4 ಅಲ್ವಾ, 2 × π/4 ಹೋಲ್ ಡಿವೈಡ್ ಬೈ 2. ನಾನು π/4 ಹಾಕೊಂಡೆ ಎರಡಕ್ಕೂ ಮೈನಸ್ ಹಾಕ್ಬಿಟ್ಟು ಏನ್ ಮಾಡ್ಬೇಕೀಗ 0 ಹಾಕಬೇಕು. ನೋಡಿ 0 ಹಾಕೊಂಡ್ರೆ ಇದು 0 ಆಯ್ತು, ಬ್ರಾಕೆಟ್ ಹಾಕ್ಬಿಟ್ಟು 0 ಮೈನಸ್ ಸೈನ್ 2 × 0 ಅಲ್ವಾ, 2 × 0 ಅಂದ್ರೆ ಡೈರೆಕ್ಟ್ ಆಗಿ 0 ಬರೆದಿರ್ತೀನಿ. ನೀವು ಆಮೇಲೆ ಸರ್ 0 ಯಾಕೆ ಬಂದ್ರೆ 2 ಎಲ್ಲೋಯ್ತು ಅಂದ್ರೆ 2 × 0 ಅಂದ್ರೆ 0, ಅದಕ್ಕೆ 0 ಬರೀತಾ ಇದ್ದೀನಿ, ಡಿವೈಡ್ ಬೈ 2. ನೋಡಿ ಇವಾಗ π/2 ನೋಡಿ π/2 ಬ್ರಾಕೆಟ್ ಅಲ್ಲಿ π/4 ಮೈನಸ್, ನೋಡಿ ಇಲ್ಲಿ 1 to 1 ಕ್ಯಾನ್ಸಲ್ ಆಗಿ ಸೈನ್ π/2 ಬರ್ತದೆ, ಸೈನ್ π/2 ಡಿವೈಡ್ ಬೈ 2. ಕರೆಕ್ಟಾ. ನೆಕ್ಸ್ಟ್ ನೋಡಿ ಇದು 0, ಈ ಸೈನ್ 0 ಅಂದ್ರೆ ಎಷ್ಟಪ್ಪ, 0ನೇ. ಸೈನ್ 0 ಅಂದ್ರೆ 0 ನೆನ್ಪಿಟ್ಕೊಳ್ಳಿ, ಸೈನ್ 0 ಅಂದ್ರೆ 0, ಕಾಸ್ 0 ಅಂದ್ರೆ 1, ಸೈನ್ π ಅಂದ್ರೆ 0, ಕಾಸ್ π ಅಂದ್ರೆ -1. ಈಗ ಅದಷ್ಟು 0 ಆಗ್ಬಿಡ್ತದೆ ನೋಡಿ, ಇಷ್ಟೇ ಬರೋದು. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ, π/2 π/4 ಮೈನಸ್ ಸೈನ್ π/2 ಅಂದ್ರೆ ಸೈನ್ 90, ಸೈನ್ 90 ಅಂದ್ರೆ 1,
1/2. ನೋಡಿ ಆನ್ಸರ್ ಯೂಶುವಲಿ ಇಷ್ಟೇ ಇರ್ತದೆ. ಇನ್ನೂ ಏನಾದ್ರು ಸಿಂಪ್ಲಿಫೈ ಮಾಡಿದ್ರೆ 4 2 ಎಲ್ಸಿಎಂ ತಗೋತಾರೆ. 4 2 ಎಲ್ಸಿಎಂ ತಗೊಂಡ್ರೆ 4 ಬರ್ತದೆ. ಇದು 2π - 1 ಬಿಡಿ, ಇಷ್ಟೇ ಸಾಕು ಆಯ್ತಾ. ಆನ್ಸರ್ ಏನಾದ್ರು ಬೇರೆ ಇದ್ರೆ ಇದನ್ನ ಎಲ್ಸಿಎಂ ತಗೊಂಡು ಸಿಂಪ್ಲಿಫೈ ಮಾಡಬೇಕು. ಮೈನಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪೈ ಐತೆ ಅಲ್ವಾ. ಎಲ್ಸಿಎಂ ತಗೊಂಡ್ರೆ ಮೈನಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಎಕ್ಸಾಮಲ್ಲಿ ಏನಾರು ಕೊಟ್ಟರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಆನ್ಸರ್ ಅದನ್ನ ನೋಡ್ಕೊಂಡು ಮಾಡಬೇಕು. ಈ ಆನ್ಸರ್ ಇಲ್ಲ ಅಂದರೆ ಇದನ್ನ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ನೋಡಿ ಈ ಥರ ನೋಡಿ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. sin x cos x ಬಂದರೆ ಹಿಂಗೆ ಮಾಡಬೇಕು. ಅರ್ಥ ಆಯ್ತಾ? ನೋಡಿ ಈಗ ನಿಮಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಈಗ ತಾನೇ ಹೇಳಿದೆ, ಒಂದು ಪ್ರಶ್ನೆ ಏನೋ ಮಾಮೂಲಿ ಪ್ರಾಬ್ಲಮ್ಸು, ಇನ್ನೊಂದು ಪ್ರಶ್ನೆ ಏನೋ ಇಲ್ಲ ಏರಿಯಾ ಅಥವಾ ವಾಲ್ಯೂಮ್. ಲಾಸ್ಟ್ 2 ಎಕ್ಸಾಮಲ್ಲೂ ವಾಲ್ಯೂಮೇ ಕೇಳೋನೆ. ನಿಮ್ಗೆ ವಾಲ್ಯೂಮೇ ಕೇಳೋದು ಬಿಡಿ, ಇಂಪಾರ್ಟೆಂಟ್ ವಾಲ್ಯೂಮೇ. ವಾಲ್ಯೂಮ್ ಮೇಲೆ ಲೆಕ್ಕಗಳು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ ಈಗ ನಿಮಗೆ 2018 ಮತ್ತು 2019 2 ಪ್ರಶ್ನೆ ಕೇಳಿದ್ದಾರೆ ಈ ಟಾಪಿಕ್ ಮೇಲೆ. ಆ 2 ಪ್ರಶ್ನೆ ಹೇಳ್ಕೊಟ್ಬಿಡ್ತೀನಿ ನೋಡಿ. 4 ಪ್ರಶ್ನೆ ಇದೆ, ಆ 4 ಪ್ರಶ್ನೆ ಹೇಳ್ಕೊಡ್ತೀನಿ ಈಗ. ನೋಡಿ 2018 CET 0 to π/4 secant square x by 1 plus tan x dx. ಈ ಅಂದ್ಬಿಟ್ಟು ಆಪ್ಷನ್ 1 ಕೊಟ್ಟ, ಏನು -log2, ಆಪ್ಷನ್ 2 log2, ಆಪ್ಷನ್ 3 log3, ಆಪ್ಷನ್ 4 log4. ನೋಡಿ ಇಲ್ಲಿ ನಿಮಗೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತದೆ. ಏನು ಪ್ರಶ್ನೆ ಹಿಂಗೈತೆ, ಪ್ರಶ್ನೆ ಈ ಥರ ಐತೆ, ಸೈನು ಕಾಸು ಸೀಕೆಂಡು ಟ್ಯಾನು. ಆನ್ಸರ್ ನೋಡಿ ಲಾಗಲ್ಲಿ ಗೊತ್ತಾಯಿದೆ ಅಲ್ವಾ. ಹೆಂಗೆ ಇದನ್ನ ಇಂಟಿಗ್ರೇಟ್ ಮಾಡೋದು? ಫಸ್ಟ್ ಇದು ಹೆಂಗೆ ಇಂಟಿಗ್ರೇಟ್ ಮಾಡೋದು ನೋಡಿ. ಲಾಗ್ ಈಗ ಕೊಟ್ಟಿದ್ರೆ ನೆನ್ಪಿಟ್ಕೊಬಿಡಿ, ಲಾಗ್ ಕೊಟ್ಟಿದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕು ಅಂತ. ಆನ್ಸರಲ್ಲಿ ಲಾಗ್ ಇದ್ರೆ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಮಾಡಬೇಕು. ನೋಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಅಂದ್ರೆ ಏನು, ಇದಕ್ಕೆ ಟಿ ಹಾಕಬೇಕು ನೋಡಿ. 1 plus tan x ಗೆ ಟಿ ಹಾಕೊಂಡ್ರೆ ನೋಡಿ 1 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಅಲ್ವಾ. tan x ಡಿಫರೆನ್ಶಿಯೇಟ್ ಮಾಡಿದ್ರೆ secant square x. ನೋಡಿ ನ್ಯೂಮರೇಟರ್ ಬಂತು. ಈಗ t tan 1 plus tan x ಹಾಕೋಣ. ಸರ್ ಯಾಕೆ 1 ಬರೀ tan x ಹಾಕೊಳ್ಳಿ ಅಂದ್ರೆ 1 plus t ಬಂದ್ಬಿಡ್ತದೆ. ಇದಕ್ಕೂ ಸೇರ್ಸ್ ಹಾಕಬಿಡ್ಬೇಕು ನೀವು, ಅರ್ಥ ಆಯ್ತು? ಯಾಕಂದ್ರೆ 1 ಅಂದ್ರೆ 0 ಬರ್ತದಲ್ಲ. ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡೋಣ. dt by dx 1 ಅಂದ್ರೆ 0 ಅಲ್ವಾ. tan x ಅಂದ್ರೆ ಏನಪ್ಪಾ, secant square x. ಈಗ dt by dx ಏನಾಯ್ತು, secant square x, or dt secant square x dx. ನೋಡಿ ನಾನು ಈ ಲಿಮಿಟ್ ಹಾಕೊಳ್ಳಲ್ಲ, ಲಿಮಿಟ್ ಆಮೇಲೆ ಹಾಕೊಳ್ಳೋಣ, ಬರೀ ಇಷ್ಟಕ್ಕೆ ಮಾಡ್ತೀನಿ ಈಗ. secant square x by 1 plus tan x into dx ಅಲ್ವಾ. ನೋಡಿ ಆಕ್ಚುಲಿ ಈ ಥರ ಪ್ರಾಬ್ಲಮ್ ಅಲ್ಲಿ ಲಿಮಿಟ್ಸ್ಗಳು ಬಂದಾಗ ಇಲ್ಲೇ ಟಿ ವ್ಯಾಲ್ಯೂ ಕಂಡುಹಿಡಿಬೇಕು. ಇಲ್ಲೇ ನಾನು ಅಲ್ಲಿ ಕಂಡುಹಿಡಿಯಲ್ಲ, ಆನ್ಸರ್ ಕಂಡುಹಿಡ್ಬಿಟ್ಟು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಇನ್ನೊಂದು ಮೆಥಡ್ ಇದೆ ಇದಕ್ಕೆ, ಏನಂದ್ರೆ ಇಲ್ಲೇ ಎಕ್ಸ್ 0 ಆದಾಗ ಟಿ ಎಷ್ಟು ಅಂತ ಕಂಡುಹಿಡ್ಬಿಡ್ತಾರೆ. ಇಲ್ಲೇ ಇಲ್ಲಿ ಎಕ್ಸ್ 0 ಆದಾಗ ಟಿ ಎಷ್ಟು ಅಂತ ನಾನು ಅಲ್ಲಿ ಕಂಡುಹಿಡಿಯಲ್ಲ. ನಾನೇನು ಮಾಡ್ತೀನಿ, ಇದಕ್ಕೆ ಆನ್ಸರ್ ಕಂಡುಹಿಡ್ಬಿಟ್ಟು ಆಮೇಲೆ ಇದೇ ಈಸಿ, ಅದೆಲ್ಲ ಬೇಡ ಆಯ್ತಾ. ನೋಡಿ ಈಗ ನಾನು ಲಿಮಿಟ್ ಬರ್ಕೊಂಡಿಲ್ಲ, ಏನು ಮಾಡ್ತಾ ಇದ್ದೀನಿ, ಇದಕ್ಕೆ ಟಿ ಹಾಕ್ತಾ ಇದ್ದೀನಿ. ಇದಕ್ಕೆ ಟಿ ಹಾಕಿದ್ರೆ ಎಷ್ಟು ಡಿ ಟಿ ಅಲ್ವನಪ್ಪ. ಯಾಕಂದ್ರೆ ನೋಡಿ 1 plus tan x ಗೆ ಟಿ ಅಂತ ಬರ್ಕೊಂಡೆ, ಟಿ ಅಂತ ಬರ್ಕೊಂಡಿಂದ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಟಿ ಅಂದ್ರೆ ಏನಂತ ಬರೀಬಹುದು, secant square x dx. ನೋಡಿ secant square x dx ಅಂತ ಇದೆ, ಅದಕ್ಕೆ ಡಿ ಟಿ ಅಂತ ಬರೆದಿದ್ದೀನಿ. ಈಗ ದಿಸ್ ಇಸ್ ನಥಿಂಗ್ ಬಟ್ 1/t dt ಅಲ್ವಾ. ವಾಟ್ ಈಸ್ 1/t dt? log t dt. ಸಾರಿ 1/t dt ಅಂದ್ರೆ ಇಂಟಿಗ್ರೇಷನ್ ಏನು ಬರೆಯಂಗಿಲ್ಲ. 1/t dt ಅಂದ್ರೆ ಏನಪ್ಪ, ಆನ್ಸರ್ log t ಅಲ್ವಾ. t ಅಂದ್ರೆ ಏನು ತಗೊಂಡಿದೀವಿ, t ಅಂದ್ರೆ log 1 plus tan x. ನೋಡಿ ಇಷ್ಟೇ ಆನ್ಸರ್ ಅಲ್ಲ. ಆನ್ಸರ್ ನೋಡಿ ಏನು ಕೊಟ್ಟವ್ರೆ, log 2 log 2 minus log 2 plus log 2 log 3 ಎಲ್ಲ ಏನೇನೋ ಕೊಟ್ಬಿಟ್ಟವ್ರೆ. ನೆಕ್ಸ್ಟ್ ಏನು ಮಾಡ್ಬೇಕು ಅಂತಂದ್ರೆ ನೋಡಿ ಇದಿಷ್ಟ್ರದ ಆನ್ಸರ್ ಇದಲ್ವಾ, ಇದಕ್ಕೆ ಇದು ಹಾಕೊಳ್ಳಿ, ಲಿಮಿಟ್ ಹಾಕೊಳ್ಳಿ. ಏನು ಲಿಮಿಟ್ ಕೊಟ್ಟವ್ರಲ್ಲ, 0 to π/4. ನೋಡಿ ಇಷ್ಟು ಬಂದ್ಮೇಲೆ ಲಿಮಿಟ್ ಹಾಕೋಬೇಕು ನೀವು. ಇಷ್ಟು ಬಂದ್ಮೇಲೆ
ಇಲ್ಲಿಗೆ ಹಾಕೊಳ್ಳಂಗಿಲ್ಲ. ಇಲ್ಲಿಗೆ ಹಾಕೊಂಡ್ರೆ ಇನ್ನೊಂದು ಮೆಥಡ್ ಇದೆ, ಆ ಮೆಥಡ್ ಯೂಸ್ ಮಾಡಬೇಕು. ನಾನು ಅದು ಮಾಡಲ್ಲ, ಇದನ್ನೇ ಮಾಡಿ ಈಸಿ. ಈಗ ಏನು ಮಾಡ್ಬೇಕು, ಈಗ ಎಕ್ಸ್ಗೆ ಲಾಗ್ 1 ಪ್ಲಸ್ ಟ್ಯಾನ್ ಪೈ ಬೈ 4 ಮೈನಸ್ ಎಕ್ಸ್ ಜಾಗಕ್ಕೆ ಫಸ್ಟು ಪೈ ಬೈ 4 ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, 0 ಹಾಕ್ತಾ ಇದ್ದೀನಿ. ಈಗ ಟ್ಯಾನ್ ಪೈ ಬೈ 4 ಅಂದ್ರೇನು, ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ಅಂದರೆ 1 ಲಾಗ್ 1 ಪ್ಲಸ್ 1 ಮೈನಸ್ ಲಾಗ್ 1 ಪ್ಲಸ್ ಟ್ಯಾನ್ 0. ಟ್ಯಾನ್ 0 ಅಂದರೆ 0, 1 ಪ್ಲಸ್ 0 ಅಂದರೆ 1. ಆಯ್ತಾ? ಈಗೇನಾಯ್ತು ಇದು, ಲಾಗ್ 2 ಮೈನಸ್ ಲಾಗ್ 1. ವಾಟ್ ಈಸ್ ಲಾಗ್ 1? ಲಾಗ್ 1 ಅಂದರೆ 0. ಲಾಗ್ 2 ಮೈನಸ್ 0 ಅಂದರೆ ಲಾಗ್ 2 ಬರುತ್ತೆ. ಆನ್ಸರ್ ಇಸ್ ಲಾಗ್ 2. ನೋಡಿ, ಇದು ಸ್ವಲ್ಪ ದೊಡ್ಡದೇ ಆಗ್ಬಿಡ್ತು. ದೊಡ್ಡದಾದ್ರೂ ಪರವಾಗಿಲ್ಲ. ನೋಡಿ, ಆನ್ಸರ್ ಗೊತ್ತಾಯ್ತು, ಲಾಗ್ 2. ಯಾವ್ದು ಕರೆಕ್ಟ್ ಆನ್ಸರು? ಪ್ಲಸ್ ಲಾಗ್ 2. ನೋಡಿ, ಅಲ್ಲಿ ಮೈನಸ್ ಲಾಗ್ 2 ಅಂತಾನೆ ಕೊಟ್ಟಿರ್ತಾರೆ. ನೋಡಿ, ಏನಿಲ್ಲ, ನಾನು ಕರೆಕ್ಟಾಗಿ ಹೆಂಗೆ ಮಾಡೋದು ಪ್ರೊಸೀಜರ್ ಹಂಗೆ ಮಾಡಿದೆ. ನೀವು ಎಕ್ಸಾಮಲ್ಲಿ ಹೆಂಗೆ ಮಾಡಬೇಕು ಗೊತ್ತಾ? ನೋಡಿ, ಇವೆಲ್ಲ ಏನು ಬರೆಯೋಂಗಿಲ್ಲ. ಏನು ಮಾಡಬೇಕು, 1 ಪ್ಲಸ್ ಟ್ಯಾನ್ ಎಕ್ಸ್ಗೆ ಟಿ ಹಾಕೊಂಡ್ರೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಗೊತ್ತಾಯ್ತೆ ಅಲ್ವಾ? ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ ಏನಿದು, 1/t dt. 1/t dt ಅಂತಂದರೆ ಏನು ಆನ್ಸರು? ಲಾಗ್ 1 ಪ್ಲಸ್ ಲಾಗ್ ಟಿ ಅಲ್ವಾ? ಟಿ ಅಂದರೆ ಏನು ತಗೊಂಡಿದ್ದೀವಿ, ಲಾಗ್ 1 ಪ್ಲಸ್ ಟ್ಯಾನ್ ಎಕ್ಸ್. ಒಂದೇ ಸಲ ಬರ್ಕೊಬಿಡ್ಬೇಕು. ಇದ್ರದ್ದು ಆನ್ಸರ್ ನೋಡಿ, ಇವೆಲ್ಲ ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ಏನು, ಇದಕ್ಕೆ ಲಿಮಿಟ್ ಹಾಕೋಬೇಕು. ಇದಕ್ಕೆ ಏನು, 0 ಟು ಪೈ ಬೈ 4. ಫಸ್ಟು ಪೈ ಬೈ ನೋಡಿ, ಇಲ್ಲಿಂದ ಬರ್ತದೆ, ಅವಾಗ ಇಲ್ಲಿಂದ ಬರುತ್ತೆ. ಇಷ್ಟೇ ಸ್ಟೆಪ್. ಅವೆಲ್ಲ ಬರಿತಾ ಕೂತ್ಕೊಳ್ಳೋಂಗಿಲ್ಲ. ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು. ನೋಡಿ, ಇದಕ್ಕೆ ಟಿ ಹಾಕೊಂಡ್ರೆ ಇದು ಡಿ ಟಿ ಬರುತ್ತೆ. ಆನ್ಸರ್ ಏನು, ಲಾಗ್ 1 ಪ್ಲಸ್ ಟ್ಯಾನ್ ಎಕ್ಸ್ ಆನ್ಸರ್. ಲಾಗ್ 1 ಪ್ಲಸ್ ಟ್ಯಾನ್ ಎಕ್ಸ್ ಅಂತಂದ್ರೆ ಎಕ್ಸ್ಗೆ ಹಾಕೊಳ್ಳಿ, ಫಸ್ಟು ಪೈ ಬೈ 4 ಹಾಕೊಳ್ಳಿ, ಆಮೇಲೆ ಎಕ್ಸ್ಗೆ 0 ಹಾಕೊಳ್ಳಿ. ನೋಡಿ, ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ ಇದು, 2018. ನೋಡಿ, ಎಷ್ಟೊಂದು ಲೆಕ್ಕಗಳು ಪ್ರಾಕ್ಟೀಸ್ ಮಾಡಿರ್ತೀರಿ, ನಿಮಗೆ ಯಾವುದೋ ಬೇರೆ ಕೊಟ್ಬಿಡ್ತಾರೆ. ಬೇರೆ ಏನಿರಲ್ಲ, ಅದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿದವ್ರಿಗೆ ಏನು ಬೇರೆ ಥರ ಅನ್ಸಲ್ಲ. ಜಾಸ್ತಿ ಓದಿರಲ್ವಲ್ಲ ಅವ್ರಿಗೆ ಇದೇನೇನೋ ಕೊಟ್ಬಿಟ್ಟವ್ರೆ ಅಂತ ಅನ್ನಿಸುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ 2018 ನೋಡಿ, ವಾಲ್ಯೂಮ್ ಮೇಲೆ ಕೊಟ್ಟಿದ್ದಾರೆ. ದ ವಾಲ್ಯೂಮ್, ಇನ್ನೊಂದು ಪ್ರಶ್ನೆ, ಒಂದು ಪ್ರಶ್ನೆ ಅದು, ಇನ್ನೊಂದು ದ ವಾಲ್ಯೂಮ್ ಆಫ್ ಎ ಸಾಲಿಡ್. ದ ವಾಲ್ಯೂಮ್ ಆಫ್ ಎ ಸಾಲಿಡ್ generated by revolving y is equal to tan x. Y is equal to tan x about x axis between the line x is equal to 0 and x is equal to pi by 4. ನೋಡಿ, ನೀವು ಇವೆಲ್ಲ ಏನು ತಲೆ ಕೆಡಿಸ್ಕೋಬಾರ್ದು. ಇದೇನು ಸಾಲಿಡ್ ಜನರೇಟೆಡ್, ವಾಲ್ಯೂಮ್ ನೋಡ್ಬೇಕಿಲ್ಲಿ. ವಾಲ್ಯೂಮ್ ಇದೆಯಾ, ಏರಿಯಾ ಇದೆಯಾ, ಇನ್ನು ಏನೂ ನೋಡೋಂಗಿಲ್ಲ. ಒಂದು y is equal to ಈಕ್ವೇಶನ್ ಕೊಟ್ಟಿರ್ತಾರೆ, ಇನ್ನೆರಡು ಪಾಯಿಂಟ್ ಕೊಟ್ಟಿರ್ತಾರೆ, ಅವೆರಡು ನೋಡ್ಕೋಬೇಕು. ನೋಡಿ, ಈ ಥರ ಕೊಟ್ಟಾಗ ಸೇಮ್ ವಾಲ್ಯೂಮ್ ಅಲ್ವಾ? ವಾಲ್ಯೂಮ್ ಏನಂತ ಫಾರ್ಮುಲಾ, ವಾಲ್ಯೂಮ್ ಈಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರಲ್ x1 to x2 y ಸ್ಕ್ವೇರ್ dx. ಪೈ x1 ಅಂದರೆ 0, x2 ಅಂದರೆ ಪೈ ಬೈ 4, y ಅಂದರೆ ಟ್ಯಾನ್ ಎಕ್ಸ್, y ಸ್ಕ್ವೇರ್ ಇರೋದ್ರಿಂದ ಟ್ಯಾನ್ ಸ್ಕ್ವೇರ್ ಎಕ್ಸ್ dx. ಈಗ ಟ್ಯಾನ್ ಸ್ಕ್ವೇರ್ ಬಂದಾಗ ಹೆಂಗೆ ಇಂಟಿಗ್ರೇಟ್ ಮಾಡೋದು? ಟ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಏನು ಫಾರ್ಮುಲಾ ಇಲ್ಲ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದ್ರೆ ಟ್ಯಾನ್ ಎಕ್ಸ್, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರ್ಕೋಬೇಕು ಫಸ್ಟು. ನೋಡಿ, ಅವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಬರ್ಬೇಕು ನೀವು. ಪೈ ಬೈ 4 ಅಲ್ವಾ ಇದು, ಪೈ ಬೈ 4. ಇದು ಇಂಟಿಗ್ರೇಟ್ ಮಾಡೋಕ್ಕಿಂತ ಮುಂಚೆ ಫಾರ್ಮುಲಾ ಅಲ್ವಾ, ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಇದು ಫಾರ್ಮುಲಾ. ನಿಮಗೆ ಇದನ್ನ ಟ್ರಿಗ್ನಾಮೆಟ್ರಿನಲ್ಲೂ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಇಂಟಿಗ್ರೇಷನ್ ಮಾಡುವಾಗಲೂ ಹೇಳ್ಕೊಟ್ಟಿದ್ದೀನಿ ಇದನ್ನ. ಈಗ ಪೈ ಇಂಟು ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಟ್ಯಾನ್ ಎಕ್ಸ್, 1 ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್, ಲಿಮಿಟ್ ಏನು 0 ಟು ಪೈ ಬೈ 4. ಪೈ ಇಂಟು ಇಂಟಿಗ್ರಲ್, ಈಗ ಫಸ್ಟು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ಗೆ ಏನು ಹಾಕಬೇಕು, ಪೈ ಬೈ 4, ಟ್ಯಾನ್ ಪೈ ಬೈ 4 ಮೈನಸ್ 1 ಮೈನಸ್ ಬ್ರಾಕೆಟ್ ಹಾಕೊಳ್ಳಿ, ಟ್ಯಾನ್ 0 ಮೈನಸ್ 0. ನೋಡಿ, ಇದಿಷ್ಟು 0 ಆಯ್ತದೆ. ಟ್ಯಾನ್ 0 ಅಂದರೆ 0, ಅದು 0 ಬಿಟ್ಬಿಡಿ. ಈಗ ಏನು ಉಳಿತು, ಪೈ ಇಂಟು ಟ್ಯಾನ್ ಪೈ ಬೈ 4 ಅಂದರೆ 1 ಮೈನಸ್ 1. ನೋಡಿ, 1 ಮೈನಸ್ 1 ಅಂತಂದರೆ
1 ಅಲ್ಲ ಇದು ನೋಡಿ. ಟ್ಯಾನ್ ಎಕ್ಸ್ ಅಂದರೆ ಟ್ಯಾನ್ ಪೈ ಬೈ 4 ಎಕ್ಸ್ಗೆ 1 ಹಾಕ್ಬಿಟ್ಟಿದ್ದೀನಿ ನೋಡಿ. ಏನು ಹಾಕಬೇಕು ನೋಡಿ, ಹಿಂಗೆ ಮಿಸ್ಟೇಕ್ ಆಗ್ಬಿಡ್ತದೆ ನೋಡಿ. ಎಷ್ಟೊಂದು ಲೆಕ್ಕ ಮಾಡಿದ್ರು ನನಗೇನೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಅದಕ್ಕೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಇದು 1 ಆಯ್ತದೆ, 1 ಮೈನಸ್ ಪೈ ಬೈ 4 ಸರಿನಾ ನೋಡಿ. ಇದು ಆನ್ಸರ್, ಯಾಕಂದರೆ ಅದು 0 ಆಯ್ತದೆ. ಇದಕ್ಕೆ 1 ಟ್ಯಾನ್ ಪೈ ಬೈ 4 ಅಂದರೆ 1 ಮೈನಸ್ ಪೈ ಬೈ 4 ಹಂಗೆ ಬರ್ದಿದ್ದೀನಿ ನೋಡಿ. ಇದು ಆನ್ಸರ್. ಇನ್ನೂ ಏನಾದ್ರು ಸಿಂಪ್ಲಿಫೈ ಮಾಡಿದರೆ 4 LCM ತಗೊಂಡಿರ್ತಾರೆ ಅಷ್ಟೇ. 4 LCM ತಗೊಂಡ್ರೆ 4 ಮೈನಸ್ ಪೈ ಅಂತ ಬಂದಿರ್ತಾರೆ ಸರಿನಾ. ಅಥವಾ ಇದನ್ನು ಮಲ್ಟಿಪ್ಲೈ ಮಾಡಿರ್ತಾರೆ. ಮಲ್ಟಿಪ್ಲೈ ಮಾಡಿದರೆ ಪೈ ಇಂಟು 1 ಅಂದರೆ ಪೈ ಮೈನಸ್ ಪೈ ಇಂಟು ಪೈ ಬೈ 4 ಅಂದರೆ ಪೈ ಸ್ಕ್ವೇರ್ ಬೈ 4. ಆನ್ಸರ್ ಏನು? ಪೈ ಮೈನಸ್ ಪೈ. ಇದಾದ್ರೂ ಆಗ್ಬೋದು, ಇದಾದ್ರೂ ಆಗ್ಬೋದು, ಇದಾದ್ರೂ ಆಗ್ಬೋದು, ಯಾವ್ದಾದ್ರು ಆಗ್ಬೋದು. ಇದಕ್ಕೆ ಆನ್ಸರ್ ಕೊಟ್ಟಿಲ್ಲ ನಾನು, ಇಲ್ಲ ಐತೆ ಕೊಡ್ತೀನಿ ನೋಡಿ. ಆಪ್ಷನ್ 1 ಈ ಥರ ಇದೆ. ಏನಪ್ಪ ಅಂತಂದರೆ ಪೈ ಪ್ಲಸ್ ಪೈ ಸ್ಕ್ವೇರ್ ಬೈ 4. ಆಪ್ಷನ್ 2 1 ಪ್ಲಸ್ ಪೈ ಬೈ 4 ನೋಡಿ, 1 ಪ್ಲಸ್ ಪೈ ಬೈ 4. ಆಪ್ಷನ್ 3 1 ಮೈನಸ್ ಪೈ ಬೈ 4. ಆಪ್ಷನ್ 4 ಪೈ ಮೈನಸ್ ಪೈ ಸ್ಕ್ವೇರ್ ಬೈ 4. ಯಾವುದಪ್ಪ ಕರೆಕ್ಟ್ ಆನ್ಸರು ನೋಡಿ? ಆಪ್ಷನ್ 4 ಪೈ ಮೈನಸ್ ಪೈ ಸ್ಕ್ವೇರ್ ಬೈ 4 ನೋಡಿ. ಇದನ್ನು ಮಲ್ಟಿಪ್ಲೈ ಮಾಡಿ ಕೊಟ್ಬಿಟ್ಟಿದ್ದಾರೆ. LCM ತಗೊಂಡಿಲ್ಲ, ಈ ಥರ ಕೊಟ್ಟಿಲ್ಲ, ಈ ಥರನೂ ಕೊಟ್ಟಿಲ್ಲ, ಈ ಥರ ಕೊಟ್ಟವ್ರೆ. ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ ನೋಡಿ. ಈ ಥರ ನೋಡಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನೋಡಿ. ಇದು ಎಕ್ಸಾಮಲ್ಲಿ 2018ನಲ್ಲಿ 2 ಪ್ರಶ್ನೆ ಬಂದಿರೋದು. ಅದೇ ಥರ 2019ನಲ್ಲಿ 2 ಪ್ರಶ್ನೆ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ಮಾಡಿದ್ದೀನಿ ನಾನು, ಇನ್ನೊಂದ್ಸಲಿ ಮಾಡಿಬಿಡ್ತೀನಿ. 2019ನಲ್ಲಿ ಒಂದು ಪ್ರಶ್ನೆ ಬಂದು ದ ವಾಲ್ಯೂಮ್ ಆಫ್ ಸಾಲಿಡ್ ಜನರೇಟೆಡ್ ವೆನ್ ದಿ ಕರ್ವ್ ಜನರೇಟೆಡ್ ಬೈ ರಿವಾಲ್ವಿಂಗ್ ದಿ ಕರ್ವ್ ವೈ ಸ್ಕ್ವೇರ್ ಅಂತಾನೆ ಕೊಟ್ಬಿಟ್ಟವ್ರೆ. ವೈ ಸ್ಕ್ವೇರ್ ಅಲ್ಲ, ವೈ ಕೊಟ್ಟವ್ರೆ. ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಬೌಟ್ ಎಕ್ಸ್ ಆಕ್ಸಿಸ್ ಬಿಟ್ವೀನ್ ಎಕ್ಸ್ ಈಸ್ ಈಕ್ವಲ್ ಟು -1 ಅಂಡ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ. ಎಕ್ಸ್ ಇಸ್ ಈಕ್ವಲ್ ಟು -1 ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಆನ್ಸರ್ಗಳು ಈ ಥರ ಕೊಟ್ಟವ್ರೆ. ಏನಪ್ಪ ವೈ ಸ್ಕ್ವೇರ್ ಅಂದರೆ ಪೈ ಇಂಟು ಇಂಟಿಗ್ರಲ್ -1 to 1 ವೈ ಸ್ಕ್ವೇರ್ ಅಂತಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಆಯ್ತದೆ. ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಈಗ ರೂಟನ್ನ ಸ್ಕ್ವೇರ್ ಮಾಡ್ಕೊಂಡ್ರೆ -1 to 1 ಇದೇನಾಯ್ತದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಇಂಟು ಡಿ ಎಕ್ಸ್ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ಪೈ. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ 4 ಅಂದರೆ 4x. ಲಿಮಿಟ್ ಆ ಕಡೆ ಈಗ ನೋಡಿ. ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಕ್ಯೂಬ್ ಬೈ 3, 4ನ ಇಂಟಿಗ್ರೇಟ್ ಮಾಡಿದ್ರೆ 4x. ಈಗ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಪೈ ಇಂಟು 1 ಕ್ಯೂಬ್ ಬೈ 3 ಅಲ್ಲ, ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 4 ಇಂಟು 1 ಮೈನಸ್ ಬ್ರ್ಯಾಕೆಟ್ ಓಪನ್ ಮಾಡಿ -1 ಕ್ಯೂಬ್ ಬೈ 3 ಪ್ಲಸ್ 4 ಇಂಟು -1 ನೋಡಿ. ಎಲ್ಲಾನು ತಗೋಬೇಕು. ಪೈ ಇಂಟು 1 ಕ್ಯೂಬ್ ಬೈ 3 ಅಂದರೆ 1/3 ಪ್ಲಸ್ 4 ಮೈನಸ್ ಇದು -1/3. -1 ಕ್ಯೂಬ್ ಅಂದರೆ -1 ಬರುತ್ತೆ. ಪ್ಲಸ್ ಇಂಟು -4. ಈಗ ಬ್ರ್ಯಾಕೆಟ್ ಓಪನ್ ಮಾಡೋಣ. ಬ್ರ್ಯಾಕೆಟ್ ಓಪನ್ ಮಾಡಿದ್ರೆ ಪೈ ಇಂಟು 1/3 ಪ್ಲಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ 1/3 ಪ್ಲಸ್ 4 ಸರಿನಾ. ಈ ಥರ ಬಂತು. ಈಗ 4 ಪ್ಲಸ್ 4 ಅಂದರೆ 8 ಆಯ್ತದೆ ಅಲ್ವಾ. ಪೈ ಇಂಟು 1/3 ಪ್ಲಸ್ 1/3 ಪ್ಲಸ್ 8 ಆಯಿತು. 1/3 ಪ್ಲಸ್ 1/3 ಅಂದರೆ ಏನೋ ಬೇಕಾದ್ರೆ 2/3 ಬರೀಬೋದು, ಇಲ್ಲ 1 ಪ್ಲಸ್ 1 ಅಂತ ಬರೆಯೋಣ. ಪೈ ಇಂಟು 8/3 ಪ್ಲಸ್ 8. ಈಗ ಪುನಃ 3 LCM ತಗೊಳ್ಳಿ. 3 LCM ತಗೊಂಡ್ರೆ 8 ಹಿಂಗೆ ಇರ್ತದೆ. ಪ್ಲಸ್ 3 8s are 24 ಅಲ್ವಾ. 24 ಇದು 2. 1 ಪ್ಲಸ್ 1 2 ಅಲ್ವಾ. 8/3 ಬರುತ್ತೆ. 1 ಪ್ಲಸ್ 1 2, 2/3 ಪ್ಲಸ್ 8 ಅಂದರೆ ಇದು 2 ಆಯ್ತದೆ. 2 ಪ್ಲಸ್ 24 ಕರೆಕ್ಟಾ. ಪೈ ಇಂಟು ಏನಾಯಿತು? 2 ಪ್ಲಸ್ 24 ಅಂದರೆ 26/3 ಆರ್ 26 ಪೈ ಬೈ 3 ಕ್ಯೂಬಿಕ್ ಯೂನಿಟ್ಸ್ ನೋಡಿ. ಕೇರ್ಫುಲ್ ಆಗಿ ಮಾಡಬೇಕು. ಏನಾದ್ರು ಒಂದು ಮಿಸ್ಟೇಕ್ ಆದರೆ ನೋಡಿ 1 ಪ್ಲಸ್ 1 8 ಬರೆದ್ಬಿಟ್ಟಿದೆ. 2 2/3
ಪ್ಲಸ್ 8. ಈಗ 3 LCM ತಗೊಂಡ್ರೆ 3 8 24 ಆಯ್ತದೆ. ಇಲ್ಲಿ 2ನೇ ಬರುತ್ತೆ. 2 + 24 ಅಂದರೆ 26. 5 × 26/3 ಅಂದರೆ 26π/3. ನೋಡಿ ಆನ್ಸರ್ಗಳು ನಿಮ್ಗೆ ಈ ಥರ ಕೊಟ್ಟಿದ್ದಾರೆ. ಒಂದು ಆಪ್ಷನ್ 1 23π/3, ಆಪ್ಷನ್ 2 26π/3, ಆಪ್ಷನ್ 3 16π/3, ಆಪ್ಷನ್ 4 0. ನೋಡಿ ಆನ್ಸರ್ ಏನಪ್ಪ 26π/3, ಆಪ್ಷನ್ 2 ಕರೆಕ್ಟ್. ಸರಿನಾ? ನೋಡಿ ಸ್ವಲ್ಪ ಕೇರ್ಫುಲ್ ಆಗಿ ಪ್ಲಸ್ ಮೈನಸ್ ಮತ್ತೆ ಆ್ಯಡ್ ಮಾಡುವಾಗ ನೋಡ್ಕೊಂಡು ಮಾಡಬೇಕು. ಇಲ್ಲ ಅಂದರೆ ತಪ್ಪು ಆನ್ಸರ್ ಬಂದ್ಬಿಡ್ತದೆ. ಗೊತ್ತಾಗ್ತಿದೆ ತಪ್ಪು ಮಾಡಿದ್ರೆ ಅಲ್ಲಿ ಇರೋ ಆನ್ಸರ್ ಬರಲ್ಲ. ಅವಾಗ ನೀವು ಇಲ್ಲೆಲ್ಲ ಮಿಸ್ಟೇಕ್ ಆಗಿರ್ತದೆ, ಚೆಕ್ ಮಾಡ್ಕೊಳ್ಳಿ. ನೋಡಿ ಇವೆಲ್ಲ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದೆಲ್ಲ ಕಲಿಬೇಕು ನೀವು. ನೋಡಿ ಇನ್ನೊಂದು ಪ್ರಶ್ನೆ ಇದೆ, ಅದು ಆಲ್ರೆಡಿ ನಾನು ಮಾಡಿಸಿದ್ದೀನಿ. ಬರೀ ಪ್ರಶ್ನೆ ಬರೀತೀನಿ, ನಿಮಗೆ ಆನ್ಸರು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ ಆಗಲೇ. ಅದೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಎರಡೇ ಪ್ರಶ್ನೆ ಬರೋದು ಇದರಲ್ಲಿ. ನೋಡಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ಥರ ಇದೆ. 0 to π/2 cos² x dx ಈಸ್ ಅಂದ್ಬಿಟ್ಟು ಆಪ್ಷನ್ 1 π/2, ಆಪ್ಷನ್ 2 π/6, ಆಪ್ಷನ್ 3 π/3, ಆಪ್ಷನ್ 4 π/4. ನೋಡಿ ಈ ಥರ ಬಂದಿದೆ. ಈಗ ಈ ಥರ ಬಂದಾಗ ಹೆಂಗೆ ಇಂಟಿಗ್ರೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. cos² x ಇದು cos² x ಬಂದರೆ 1 + cos 2x/2 ಹಾಕಬೇಕು. 1 + cos 2x/2 1 + cos 2x/2 ಹಾಕೊಂಡು ಇಂಟಿಗ್ರೇಟ್ ಮಾಡಬೇಕು. ಈ ಲೆಕ್ಕ ಮಾಡಿದ್ದೀನಿ ಆಲ್ರೆಡಿ. ಆನ್ಸರ್ ಏನಿದಕ್ಕೆ π/4 ಅಲ್ವಾ? ನೋಡಿ 1 + cos 2x/2 ಫಾರ್ಮುಲಾ ಇಂಟಿಗ್ರಲ್ dx 1/2 ಆಚೆ ತಗೊಳ್ಳಿ. 1/2 ಆಚೆ ತಗೊಂಡ್ರೆ ಏನಾಯ್ತದೆ? 1 + cos 2x ಆಯ್ತದೆ. 1 + cos 2x ಅಂದರೆ x + sin 2x/2 0 to π/2 ಅಲ್ವಾ? 1/2 x ಜಾಗಕ್ಕೆ π/2 ಹಾಕೊಳ್ಳಿ. ಪ್ಲಸ್ ಇದು sin 2 × π/2 / 2 ಮೈನಸ್ x ಜಾಗಕ್ಕೆ 0 ಹಾಕೊಳ್ಳಿ. sin 2 × 0 0/2. ನೋಡಿ ಇಲ್ಲಿ ಏನಾಯ್ತು ಅಂದರೆ 2 2 ಕ್ಯಾನ್ಸಲ್. 1/2 × π/2 ಪ್ಲಸ್ sin π ಅಂದರೆ 0. ನೆನ್ಪಿಟ್ಕೊಳ್ಳಿ, ಹೇಳ್ಕೊಟ್ಟೆ ಆಗಲೇ. ಇದು 0 ಆಯಿತು, ಇವೆಲ್ಲ 0 ಆಯಿತು. 1/2 × π/2 ಅಂದರೆ π/4. ನೆನ್ಪಿಟ್ಕೊಳ್ಳಿ. sin² x 0 to π/2 ಲಿಮಿಟ್ ಇದ್ರೆ sin² x ಬಂದ್ರೂ ಆನ್ಸರ್ π/4, cos² x ಬಂದ್ರೂ π/4. ನೆನ್ಪಿಟ್ಕೊಬಿಡ್ಬೇಕು. ಇದನ್ನ ಹಿಂಗೆ ಕೊಡ್ತಾರೆ, ಏನು ಬೇರೆ π/4 ಅಂತ ಏನು ಕೊಡಲ್ಲ. ಲಿಮಿಟ್ 0 to π/2ನೇ ಕೊಡ್ತಾರೆ. ಆನ್ಸರ್ ಏನು ಬರಬೇಕು ಇದಕ್ಕೆ? π/4. ಇಲ್ಲಿ sin² x ಬಂದ್ರೂ π/4 ಬರಬೇಕು. ನೋಡಿ ಇಲ್ಲಿಗೆ ನಿಮಗೆ ಇದರಲ್ಲಿ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಎರಡು ಪ್ರಶ್ನೆ ಬರುತ್ತೆ. ಒಂದು ಮಾಮೂಲಿ ಈ ಥರದ್ದು, ಇನ್ನೊಂದು ಇಲ್ಲ ಏರಿಯಾ ಇಲ್ಲ ವಾಲ್ಯೂಮ್. ಎರಡು ಸಲ ವಾಲ್ಯೂಮೇ ಕೇಳಿದ್ದಾರೆ. ವಾಲ್ಯೂಮ್ ಇಂಪಾರ್ಟೆಂಟು, ಆಯಿತಾ? ನೋಡಿ ಇಲ್ಲಿಗೆ ನಿಮಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಮುಗೀತದೆ. ಇನ್ನೊಂದು ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಒಂದಿದೆ 3 ಮಾರ್ಕ್ಸ್ದು. ಈ 37 ಮಾರ್ಕ್ಸ್ ಮುಗಿದಿದೆ, ಆಯಿತಾ? ನೋಡಿ ಈಗ ಒಂದು ಎಲ್ಲ ಫೈನಲ್ ಇಯರ್ ಎಕ್ಸಾಮ್ ಎಲ್ಲ ಮುಗಿದಿದೆ. ನಂದು DCET ವಿಡಿಯೋಸ್ ಎಲ್ಲ ಚಾಪ್ಟರ್ದು ಇದೆ. ಎಲ್ಲ ವಿಡಿಯೋಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ರ್ಯಾಂಕ್ ಬರಲಿ ಅಂತ ಹೇಳ್ತಾ ನೋಡಿ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್.